ಭಕ್ತರಿಂದ ಭಜನೆ ಕೆಲವು ಜನ ಭಜನೆ ಹೇಳಬಹುದು, ಕೆಲವು ಜನ ಭಕ್ತಿ ಗೀತೆಯನ್ನು ಕೂಡ ಮಹಾರಾಜ ತಾಂತ್ರಿಕದಲ್ಲಿ ಹೇಳಬಹುದು. ನಂತರದಲ್ಲಿ 5:30 ಚಹಾ ಬರುತ್ತದೆ. 6ರಿಂದ 7 ನಂತರ ಘಟನಾ ಸಮಾಧಾನ ಹಾಗೂ ಸಮಾರಂಭ ಇರ್ತದೆ. ಈ ರೀತಿಯಾದಂತಹ ಈ ಕಾರ್ಯಕ್ರಮದ ಅದಕ್ಕೆ ಬಂದವರು ನನ್ನಂದಾಗಿ ಎಲ್ಲ ವಸತಿ ಇರೋವಂಥವ್ರು ಇದ್ದಾರೆ. ಗಡಿಬಿಡಿದ್ದವ್ರು ಪ್ರಸಾದ ತಗೊಂಡು ಹೋಗಿ ನಾವು ಮತ್ತೆ ಬೆಳಿಗ್ಗೆ ಎಲ್ಲರೂ ಬರಬೇಕು, ಎಲ್ಲರೂ ಪರಿವಾರ ಸಮೇತರಾಗಿ ಬರಬೇಕು. ಇಷ್ಟು ಈ ರೀತಿ ಒಂದು ಕಾರ್ಯಕ್ರಮದ ಒಂದು ರೂಪರೇಷೆ ಅದ. ನಾವೆಲ್ಲರೂ ಅತ್ಯಂತ ಉತ್ಸಾಹದಿಂದ ಭಕ್ತಿ ಭಾವದಿಂದ ಇದ್ರೊಳಗ ಉತ್ಸಾಹದಿಂದ ಪಾಲ್ಗೊಂಡು ಶ್ರೀ ಸದ್ಗುರುಗಳ ಹಾಗೂ ಸದ್ಗುರು ಶ್ರೀ ಆಯಿ ಸಹಾಯ ಮಾತಾರವರ ಒಂದು ಅನುಗ್ರಹಕ್ಕೆ ನಾವೆಲ್ಲರೂ ಪಾತ್ರ ಆಗೋಣ ಅಂತ ಹೇಳಿ ಈಗ ಪರಮ ಪೂಜ್ಯ ಗುರುಗಳು ಒಂದು ಆಶೀರ್ವಚನ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते. ವಿದೇಹಾಪರಿ ತಾಲೋನಿ ಪ್ರಪಂಚ ಮುಮುಕ್ಷು ಜನಾರಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕ ಜಯ ಮೇಳವೀತಿ ನಮಸ್ಕಾರತ್ಯ ಬ್ರಹ್ಮ ಚೈತನ್ಯ ಮೂರ್ತಿ सद्गुरुनाथ महाराज की जय. जय जय रघुवीर समर्थ. ಒಬ್ಬರು 10 ನಿಮಿಷನಾಗ ಮುಗಿಸಿ ಒಬ್ಬರು ವ್ರಜಮೋಹನ್ ದೀಕ್ಷಿತ್ ಅಂತಿತ್ತು. ಅವರು ಮರಾಠಿ ಪ್ರವಚನ ಪುಸ್ತಕವನ್ನ ಹಿಂದಿಯಲ್ಲಿ ಮೊದಲನೇದಾಗಿ ಅವರು ಭಾಷಾಂತರ ಮಾಡಿದ್ದಾರೆ. ಈಗ ಮತ್ತೊಬ್ಬರು ಬೇರೆ ಮಾಡಿದ್ದಾರೆ, ಅದಷ್ಟು ಸರಿಯಾಗಿಲ್ಲ ಅಂತ ತಿಳ್ಕೊಂಡು ಮತ್ತೊಂದ್ಸಲ ಅದರದ್ದು ಹಿಂದಿಯಲ್ಲಿ ಭಾಷಾಂತರದ್ದು ಕಾರ್ಯ ನಡೆದಿದೆ. ಅದರ ವ್ರಜಮೋಹನ್ ದೀಕ್ಷಿತ್ ಅನ್ನೋರು ಅದನ್ನು ಮರಾಠಿಯಿಂದ ಹಿಂದಿಗೆ ಮಾಡಿದರು. ಅವರು ಮಹಾರಾಜರಿಗೆ ಕೇಳಿದರು, ಮಹಾರಾಜ್, ನಿರ್ಗುಣ ನಿರಾಕಾರನಾಗಿರ್ತಕ್ಕಂತಹ ಪರಮಾತ್ಮ ಈ ವಿಶ್ವವನ್ನು ಹೆಂಗೆ ನಡೆಸ್ತಾನೆ? ಅದಕ್ಕೆ ಮಹಾರಾಜರೇನಂದ್ರು, ನೀವು ಏನ್ ಮಾಡ್ತೀರಿ ಅಂತ. ಅವ್ರು ಹೇಳಿದ್, ನಾನು ಸಿನಿಮಾದ ಕಥೆ ಬರೀತೀನಿ. ಬರದೆ ಏನ್ ಮಾಡ್ತೀನಿ? ಅದನ್ನ ನಾನು ನಿರ್ಮಾಪಕಕ್ಕೆ ಕೊಡ್ತೀನಿ. ಅದು ಅವನಿಗೆ ಒಪ್ಪಿಗೆ ಆಯ್ತು ಅಂದ್ರೆ ಅವನ ನಿರ್ದೇಶಕರನ್ನ ಕರೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ಪಾತ್ರಗಳನ್ನು ಆರಿಸಿಕೊಳ್ಳಿಕ್ಕೆ ಹೇಳ್ತಾನೆ. ಆಮೇಲೆ ಆ ರೀತಿಯಾಗಿರ್ತಕ್ಕಂಥ ಪಾತ್ರಗಳನ್ನು ಆರಿಸ್ಕೊಂಡ ಮೇಲೆ ಅವನು ಅದಕ್ಕೆ ಏನ್ ಮಾಡ್ತಾನಂದ್ರೆ ಡೈರೆಕ್ಷನ್. ಆಮೇಲೆ ಎಲ್ಲಾ ದೃಷ್ಟಿಯಿಂದಲೂ ಅದು ಸಜ್ಜಾತು ಅಂದ್ರೆ ಅದನ್ನು ಸಿನಿಮಾ ಮಾಡ್ತಾರೆ. ಅದನ್ನ ನಾವು ಪರದೆ ಮೇಲೆ ನೋಡ್ತೀವಿ, ಸ್ಕ್ರೀನ್ ಮೇಲೆ. ಅದಕ್ಕೆ ಮಹಾರಾಜರೇನಂದ್ರು, ಮೊದಲೇದಾಗಿ ನಿಮಗೆ ಡೈರೆಕ್ಟರ್ ಪರದೆ ಮೇಲೆ ಕಾಣಿಸ್ತಾನೇನು? ಕಾಣಿಸಂಗಿಲ್ಲ. ಮತ್ತೆ ಹಂಗ ಡೈರೆಕ್ಟರ್ ಇಲ್ಲೇನು? ಅದಕ್ಕೆ ಇದ್ದಾನೆ. ಡೈರೆಕ್ಟರ್ ಇಲ್ಲ, ಸಿನಿಮಾ ಅದಕ್ಕೆ ಅಂದ್ಬೇಕಾ ಪರದೆ ಮೇಲೆ ಕಾಣಿಸಂಗಿಲ್ಲ, ಆದ್ರೂ ಇದ್ದಾನೆ. ಅಂದ್ರೆ ಹೆಂಗಿದ್ದಾನ? ಅದ್ರ ಹಿಂದಿದ್ದಾನೆ. ಮತ್ತೆ ಅವನು ಏನ್ ಮಾಡ್ತಾನೆ ಅಂದ್ರೆ ಹೆಜ್ಜೆಗೆ ಡೈರೆಕ್ಷನ್ ಕೊಡ್ತಾನೆ. ಅವ್ರು ಹೆಂಗ ಅಳಬೇಕು ಅನ್ನೋದನ್ನು ಡೈರೆಕ್ಷನ್ ಕೊಡ್ತಾನೆ, ಹೆಂಗ ನಗಬೇಕು ಅನ್ನೋದು. ಒಂದ್ಸಲ ಇಲ್ಲ ಮುಗುಳ್ ನಗೆ ಇರ್ತದೆ, ಅವಾಗ ಫಕ್ ಫಕ್ ನಗ್ತಾರೆ, ಅಥವಾ ಫಕ್ ಫಕ್ ನಗು ಡೈರೆಕ್ಷನ್ ತಪ್ಪಿಲ್ಲ. ಇಲ್ಲೊಂದು ಸಿನಿಮಾ ಆತಿಲ್ಲಿ, ಏರಲ್ಲಿ ಹಾರಲ್ಲಿ ಅಂತ ಯಾವುದೋ ಒಂದು ಸಿನಿಮಾದ ನಾವು ಬಹಳಷ್ಟು ಡೈರೆಕ್ಷನ್ ಕೊಟ್ಟಿದ್ವಿ. ಅವ್ರ ಡೈರೆಕ್ಟರ್ ಅಂದ್ರು, ನಿಮ್ಮ ಬಂದ್ಬಿಡ್ರಿ ಅಂದ್ರು. 74ನೇ ಇಸ್ವಿಯಲ್ಲಿ ನಾವು ಒಂದ್ಸಲ ಸಜ್ಜನಗರಕ್ಕೆ ಹೋಗಿದ್ದೆ. ಸಜ್ಜನಗರಕ್ಕಲ್ಲ, ಆ ಸಾತಾರದ ಹತ್ರ ಒಂದು ಗುಡ್ಡದ
ಆ ಗುಡ್ಡ ಇಳಿದು ಬರ್ಲಿಕ್ಕೆ ಹತ್ತಿದ್ದೆ. ಆ ಹಿಂದಿಂದ ಒಂದು ಜನ ಸೈನಿಕರು ಬಂದರು, ಮರಾಠ ಸೈನಿಕರು. ನಾನು ಬಾಜು ಸರ್ ನಿಂತೆ. ಆಮೇಲೆ ಅವ್ರ ಹಿಂದಿಂದ ಛತ್ರಪತಿ ಶಿವಾಜಿ ಬಂದ. ನಾವು ಗಾಬರಿ ಇಲ್ಲ, ಏನ್ ನೋಡ್ಲಿಕ್ಕತ್ತೀವಿ? ಅಷ್ಟೊತ್ತಿಗೆ ಆ ಶಿವಾಜಿ ಏನಿದಲ್ಲ, ಅವ್ನ ಕಿಶೆದಾಗ ಸಿಗರೇಟ್ ತೆಗೆಸಿ ಕೊಟ್ಟು ನಕಲಿ ಶಿವಾಜಿ. ಆಮೇಲೆ ಮುಂದೆ ಡೈರೆಕ್ಟರ್ ಬಂದ ಹಿಂದಿಂದ, ನಮ್ಮನ್ನು ನೋಡಿದ. ಈ ಗಡ್ಡ ಪಡ್ಡ ನೋಡಿ ನಮ್ಗೋರ್ ರಾಮದಾಸ್ ಸ್ವಾಮಿಗಳಾಗ ಬೇಕಾದ್ರೆ ಬರ್ತೀವಿ. ಇಲ್ಲ ಡೈರೆಕ್ಟರ್ ಕಣ್ಣಿಗೆ ಕಾಣಿಸಂಗಿಲ್ಲ, ಡೈರೆಕ್ಷನ್ ಇಲ್ಲದ ಸಿನಿಮಾ ಇಲ್ಲ. ಅವ ಹೆಜ್ಜೆಗೆ ಡೈರೆಕ್ಷನ್ ಕೊಡ್ತಿರ್ತಾನ. ಹಂಗ ಭಗವಂತ ನಿರ್ಗುಣ ನಿರಾಕಾರನಾಗಿರ್ತಕ್ಕಂಥ ಪರಮಾತ್ಮನ ಡೈರೆಕ್ಷನ್ ಒಳಗೆ ಪ್ರಪಂಚ ಅವನು ಹೆಜ್ಜೆಗೆ ಡೈರೆಕ್ಷನ್. ನಾವು ಈ ಸುಮಾರು 4-5 ವರ್ಷಗಳ ಹಿಂದೆ ನಾವು ಈ ಪಾದುಕೆಗಳ ಬಗ್ಗೆ ಕೇಳಿದ್ವಿ. ಅರ್ಥಾತ್ ತೀರ್ಥಹಳ್ಳಿಯಲ್ಲಿ ಗುರುಪಾದುಕಾ ಮಂದಿರ ಅಂತ ಏನಿದೆ ಬೆಂಗಳೂರಲ್ಲಿ, ಅವಾಗ ನಾವು ಈ ಪಾದುಕೆಗಳ ಬಗ್ಗೆ ಕೇಳಿದ್ವಿ. ಅಷ್ಟು ಪಾದುಕ ಕೊಡಿ ನನಗೆ. ಅವಾಗ ಅದನ್ನ ಅಲ್ಲಿಂದ ಎಲ್ಲಾದರೂ ಸ್ಥಳಾಂತರ ಮಾಡಬೇಕನ್ನೋ ವಿಚಾರದಾಗಿದ್ದಾಗ ನಾನು ಕೇಳಿದೆ, ಅಷ್ಟು ಪಾದುಕ ನನಗೆ ಕೊಡ್ರಿ, ನಾನು ಅಲ್ಲಿ ಹೆಬ್ಬಳ್ಳಿ ತಗೊಂಡು ಹೋಗಿ ಬೇಕಾಗಿರುವಂಥ ಪದ್ಧತಿಯೊಳಗೆ ಉತ್ತಮವಾಗಿರೋ ಒಂದು ಶೆಡ್ ಹಾಕಿಸಿ ಅಥವಾ ಮಂದಿರ ಕಟ್ಟಿಸಿ ಅಲ್ಲಿಟ್ಟು ಪೂಜೆ ಮಾಡ್ತೀನಿ. ಏನಿಲ್ಲ, ಹಂಗೆ ವಿಚಾರ ಇಲ್ಲ ಸದ್ಯ, ಆದ್ದರಿಂದ ಈ ಸದ್ಯ ಏನು ಕೊಡುವ ವಿಚಾರ ಇಲ್ಲ. ಆಯ್ತು, ಮುಂದೆ ನಾನು ಸುಮ್ಮನೆ ಆಗ್ಬಿಟ್ಟು ಒಂದು ದಿವಸ ಅವ್ರದ ಫೋನ್ ಬಂತು. ಈಗ ಸುಮಾರು ಒಂದು 2-3 ತಿಂಗಳ ಹಿಂದೆ, ಹಿಂಗ ನಾವು ನಿಮಗೆ ಸ್ವಲ್ಪ ಪಾದುಕ ಕೊಡ್ತೀವಿ, ತಗೊಂಡು ಹೋಗಿ. ಅವ್ರು ಬಹಳ ಕಷ್ಟಪಟ್ಟು ಅಡ್ಡಾಡಿ 130 ಮಂದಿ ಸತ್ಪುರುಷರ ಪಾದುಕೆಗಳನ್ನು ಅಲ್ಲಿಟ್ಟು ಪೂಜೆ ಗೀಜೆ ಎಲ್ಲ ವ್ಯವಸ್ಥಿತ ಮಾಡಿ, ಏನೋ ಒಂದು ಕಾಲ. ಪ್ರತಿಯೊಂದು ಮಹಾರಾಜ ಹೇಳ್ತಿದ್ರು, ಈ ವಿಶ್ವದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಘಟನಾದ ಹಿಂದೆ ಕಾಲದ ಸತ್ತ. ನಾವು ಅದನ್ನು ಉಪೇಕ್ಷೆ ಮಾಡಿಬಿಡ್ತೀವಿ. ಮಹಾರಾಜ ಹೇಳಿದ್ರು, ಕಾಲ ಅನುಕೂಲ ಇದ್ರೆ ಸ್ವಲ್ಪ ಪ್ರಯತ್ನದಿಂದ ದೊಡ್ಡ ಕೆಲಸ ಆಗ್ತದೆ. ಕಾಲ ಅನುಕೂಲ ಇದ್ದಿದ್ದಿಲ್ಲ ಅಂದ್ರೆ ಬಹಳ ಪ್ರಯತ್ನ ಮಾಡಿದ್ರು ಸಣ್ಣ ಕೆಲಸ ಆಗ್ತದೆ. ಮತ್ತೆ ಏನ್ ಮಾಡ್ಬೇಕ್ರಿ? ಪ್ರತೀಕ್ಷಾ ಮಾಡ್ಬೇಕು. समय से पहले और प्रारब्ध से अधिक किसी को कुछ नहीं मिलता है. ಸಮಯದ ಕಾಲ ಬರೋಕ್ಕಿಂತ ಮೊದಲು ಪ್ರಾರಬ್ಧಕ್ಕಿಂತ ಹೆಚ್ಚಿಗೆ ಈ ಜಗತ್ತಿನೊಳಗೆ ಯಾರಿಗೂ ಏನೂ ಸಿಗ್ಲಿಕ್ಕೆ ಶಕ್ತಿ ಇಲ್ಲ. ಅರ್ಥಾತ್ ಏನು ಅಂದ್ರೆ ನಾವು ಕಾಲದ ಪ್ರತೀಕ್ಷಾ ಮಾಡಬೇಕು. ಒಬ್ಬ ಹುಡುಗಿ ಬಹಳ ವರ್ಷದಿಂದ ಬಂದು ನಮಸ್ಕಾರ ಮಾಡಿದ್ರು, ನನ್ನ ಮದುವೆ ಯಾವಾಗ ಆಗ್ತದೆ? ನಮ್ಗೆ ಭವಿಷ್ಯ ಎಲ್ಲ ತಿಳಿಯೋದಿಲ್ಲ, ಜ್ಯೋತಿಷ್ ಬರುವುದಿಲ್ಲ, ಭವಿಷ್ಯ ತಿಳಿಯೋದಿಲ್ಲ. ಕಾಲ ಅನುಕೂಲ ಬಂತು ಅಂದ್ರೆ ಆಗ್ತದೆ. ಪ್ರತಿಯೊಂದು ಘಟನಾದಿಂದ ಅದರದೇ ಒಂದು ಕಾಲ ನಿಶ್ಚಿತ. 1 ವರ್ಷದ ತನಕ ಸೂರ್ಯೋದಯ ಸೂರ್ಯಾಸ್ತ ಎಂದಾಗಬೇಕು ಅನ್ನೋದನ್ನ ಪಂಚಾಂಗ ಬಂದಿಟ್ಬಿಟ್ಟು ನೋಡ್ರಿ, ಸೂರ್ಯ ಸಹಿತ ಒಂದು ಕಾಲದ ಮರ್ಯಾದೆಯಲ್ಲೇ ವ್ಯವಹರಿಸ್ತಾ ಇದೆ. 6:15 ಸೂರ್ಯೋದಯ. ನೀವು ಗಡಿಯಾರ ಹಚ್ಚಿ ನೋಡ್ಬೇಕಾದ್ರೆ 6:15 ಸೂರ್ಯೋದಯ. ವರ್ಷಾಂಗಷ್ಟೇ ಇದೆ. ದಿಸ್ ವರ್ಲ್ಡ್ ಇಸ್ ಮ್ಯಾಥಮೆಟಿಕಲಿ ಪರ್ಫೆಕ್ಟ್. ಇಲ್ಲಿ ಗಣಿತದವನು ಸುಮ್ಮನೆ ಹಂಗ ಏನು ಯಾವಾಗೇನು ತಿಳಿದಂಗೆ ಮಾಡಿದ, ಯಾವಾಗೇನು ಬಿಟ್ಟಂಗೆ ಶಕ್ಯನೇ. ಆ ಸತ್ಪುರುಷರು 63 ಜನ ಸತ್ಪುರುಷರು, ಅವ್ರ ಸಂಕಲ್ಪ ಆತ್ರ ಏನು ನಾವು ಹೆಪ್ಪಳಿಬಹುದು. ನಮ್ಗೆ ಎಷ್ಟು ಸಂತೋಷ ಆಯ್ತು ಅಂದ್ರೆ, ಅವ್ರು ಹೇಳಿದ್ರು ಅವನು ನೀವ ತಗೊಂಡು ಹೋಗ್ಬೇಕು, ನಾವ ತಗೊಂಡು. ಮತ್ತು ನಾವು ಅಲ್ಲಿ ಗಾಡಿ ಕಳಿಸಿ ಅವನ್ನೆಲ್ಲ ಪಾದುಕೆ ಆ ಪೆಟ್ಟಿಗೆ ಸಹಿತ ಮೊನ್ನೆ ಮತ್ತೆ ಹೇಳಿದ್ರು, ಇಲ್ಲ ಅವತ್ತಲ್ಲಿ ಇಡ್ಲಿಕ್ಕೆ ಸ್ಟ್ಯಾಂಡ್ ಅದ, ನೀವು ಅವನು ಅಷ್ಟು ಸ್ಟ್ಯಾಂಡ್ ತಗೊಂಡು ಹೋಗ್ರಿ.
5 ಟ್ರಕ್ ಬಾಡಿಗೆ ಮಾಡಿಕೊಂಡು ಅವಷ್ಟು ಸ್ಟ್ಯಾಂಡ್ ತಗೊಂಡ್ಬಂದ್ವಿ. ಅವೆಲ್ಲ ಅಲ್ಲಿ ಇರ್ತೀವಿ ನಾವು ರಾಮನಾಮ ಪುಸ್ತಕದ ಮಂದಿರದಾಗ. ಏನೋ ಭಗವಂತನ ಒಂದು ಈಶ್ವರಿ ಯೋಜನಾ ಸಂಕಲ್ಪ ಅಂದ್ರಿ. ನಾವಲ್ಲೊಂದು 9 ಫೂಟ್ ಉದ್ದೊಂದು ಪಾದುಕಾ ಸ್ಥಾಪನಾ ಮಾಡಿದ್ವಿ. ಆಮೇಲೆ ಆ ಮಂದಿರ ಗುರುಪಾದುಕಾ ಮಂದಿರ ಅಂತ ಹೆಸರು. ಈ ಎಲ್ಲ ಪಾದುಕೆಗಳನ್ನ ಅವ್ರು ಕೊಟ್ಟಿರ್ತಕ್ಕಂಥ ಸ್ಟ್ಯಾಂಡ್ನಲ್ಲಿ ಆ ಸತ್ಪುರುಷರ ಫೋಟೋ ಸಹಿತವಲ್ಲ. ಅರ್ಥಾತ್ ಏನು ಆ ಸ್ಟ್ಯಾಂಡ್ ಹೆಂಗದ ಮ್ಯಾಲ ಫೋಟೋ ಕೆಳಗೆ ಪಾದುಕ ಇಲ್ಲಿ ಬರುವಂಥದ್ದು ಭಾಳ ವ್ಯವಸ್ಥಿತ ಮಾಡ್ಯಾರ. ಅವನ್ನೆಲ್ಲ ಸ್ಟ್ಯಾಂಡ್ ತೊಗೊಂಬಂದೀವಿ. ಆ ಗುರುಪಾದುಕ ಮಂದಿರಕ್ಕೆ ಗಾಡಿ ಡಿಸೈನ್ ಕೂಡಿಸ್ಬೇಕು ಅಂತೆಲ್ಲ ಅದನ್ನ ಪಾಲಿಶ್ ಮಾಡಿ ಇದನ್ನ ಮಾಡಿರ್ತಾರೆ. ಕೂಡಿಸಿದ ಬಳಕ ಅದನ್ನು ಒಂದು ಸುಮುಹೂರ್ತದಲ್ಲಿ ಈ ಪಾದುಕೆಗಳನ್ನ ಅಲ್ಲಿ ಒಯ್ದಿಡಬೇಕು. ಮತ್ತು ಇವತ್ತು ಇಲ್ಯಾಕೆ ತೊಗೊಂಬಂದ್ರಿ ಅಂತ ಕೇಳ್ಬೋದು. ಅರ್ಥಾತ್ ಏನು ಅಂದ್ರೆ ಮೊನ್ನೆ ಉತ್ಸವದಲ್ಲಿ ಇಲ್ಲಿ ಬಹಳ ಗದ್ದಲಾಗ್ತದೆ ಅಂತ ತಿಳ್ಕೊಂಡು ಮತ್ತು ಜನರಿಗೆ ಇಲ್ಲಿ ಅನಾನುಕೂಲ ಆಗ್ತದೆ ಊಟಕ್ಕೆ ಹಾಕಲಿಕ್ಕೆ ಮಾಡಲಿಕ್ಕೆ ಸದ್ಯ ಒಯ್ದು ಅಲ್ಲಿಟ್ಟು ನಿತ್ಯ ಪೂಜಾ ಪುನಸ್ಕಾರ ಎಲ್ಲ ನಮಗೆ. ಆದ್ರೆ ಇವಾಗ ಏನು ಮಾಡಿದ್ವಿ ಅಂದ್ರೆ ಮತ್ತವನ್ನ ಇವತ್ತು ಯಾಕೆ ತಂದ್ವಿ ಅಂದ್ರೆ ನಾಳೆ ನಮ್ಮಲ್ಲಿ ಉಪಾಸನಾ ಪ್ರಾರಂಭ ದಿವಸ ಆಗಿರೋದ್ರಿಂದ ನಾಳಿನಿಂದ ಇಲ್ಲಿಯೂ ಸಹಿತ ಪಾದುಕೆಗಳ ಒಂದು ಉಪಾಸನ ನಡೀಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ನಾವು ಅದನ್ನ ಎಲ್ಲ ಸತ್ಪುರುಷರು ಸದ್ಗುರುಗಳ ಒಂದು ಸಾನ್ನಿಧ್ಯ ನಮಗೆ ಪ್ರಾಪ್ತ ಆಯ್ತು. ನೀವೆಲ್ಲರೂ ಅವುಗಳನ್ನು ನಿಮ್ಮ ಕೈಯಾಗಿ ಹಿಡ್ಕೊಂಡು ಕುತ್ಕೊಂಡು ಬಂದ್ರಿ. ಹಿಡ್ಕೊಳ್ದೇ ಇದ್ದವ್ರದ್ದು ಏನೂ ಇದ್ರೊಳಗೆ ಏನಿಲ್ಲ ಅಂದ್ರೆ ನಮಗೆ ಸಿದ್ಧರಿಲ್ಲ ಅನ್ನುವಂಥ ಪ್ರಶ್ನೆ. ನಾವು ಎಲ್ಲರೂ ಏನು ಹೋಗಿದ್ವಿ ಮತ್ತು ತಂದವ್ರ ಜೊತೆಗೆ ಪಾದುಕ ಹಿಡ್ಕೊಂಡವ್ರ ಜೊತೆ ನಾವು ಏನು ಭಜನೆ ಮಾಡ್ಕೊಂಡು ಬಂದ್ವಿ. ಅವ್ರು ಹಿಡ್ಕೊಂಡದ್ರ ಫಲ ಏನದನೋ ಮಹಾರಾಜರು ಇಷ್ಟೆಲ್ಲ ಮಂದಿಗೂ ಕರೆಕ್ಟಾಗಿ 1 ಗ್ರಾಮ್ ವ್ಯತ್ಯಾಸ ಆಗುತ್ತೆ ಹಂಚ್ಕೊಂಡು. ಆದ್ದರಿಂದ ಯಾರೂ ಅದ್ರ ಬಗ್ಗೆ ಏನು ಅಸಮಾಧಾನ ಮಾಡಿಕೊಳ್ಳೋಕೆ ಆಗಲಿಲ್ಲ. ಅದೇ ರೀತಿಯಾಗಿ ಇವತ್ತು ಇನ್ನೊಂದು ಮಹತ್ವದ ವಿಷಯ ಏನು ಅಂದ್ರೆ ನಾಳೆ ಆಯಿ ಸಾಹೇಬರ ಒಂದು ಮಹಿಳಾ ಮಂಡಳದನು ಅದೊಂದು ಸಮಾವೇಶ ಇಟ್ಕೊಂಡು ಈ ಆಯಿ ಸಾಹೇಬರು ಶುರು ಮಾಡಲಿಕ್ಕೆ ಮುಖ್ಯ ಕಾರಣ ಏನು ನನ್ನ ತಲೆಗೇನು ಇದ್ದಿದ್ದಿಲ್ರಿ. ಆದ್ರೆ ನನಗೆ 68ನೇ ಇಸ್ವಿಯಿಂದ ಗೋಂದಾವಲೆ ಸಂಪರ್ಕದ ಕಾಲೇಜ್ನಲ್ಲಿ ಇದ್ದಾಗಿಂದ 68ನೇ ಇಸ್ವಿಯಲ್ಲಿ BSc 1 ಇದ್ದಾಗ ಜನವರಿ 10ನೇ ತಾರೀಕಿಗೆ ನಾನು ಮನೆ ಬಿಟ್ಟು ಹೋದೆ. ಅವಾಗ ಗೋಂದಾವಲೆಯಲ್ಲಿ 3 ದಿವಸ ಇದ್ದೆ. ಅವಾಗ ಏನೂ ಗೊತ್ತಾಗಲಿಲ್ಲ ನನಗೆ. ಮುಂದೆ 74ನೇ ಇಸ್ವಿಯಲ್ಲಿ ಹೋದೆ. ಅವಾಗ ದಿನ ನಾವು ಏನು ಮಾಡ್ತೀವಿ, ಪ್ರತಿ ದಿವಸ ಮಹಾರಾಜರಿಗೆ ನಮಸ್ಕಾರ ಮಾಡಿ ಆಯಿ ಸಾಹೇಬರದ್ದೇನೋ ಒಂದು ಮಂದಿರ ಅದನೋ ಅಲ್ಲೇ ಅವರ ಸಮಾಧಿ ಆಗಿರ್ತಕ್ಕಂಥದ್ದು ಅರ್ಥಾತ್ ಅಗ್ನಿ ಸಂಸ್ಕಾರ ಆಗಿರ್ತಕ್ಕಂಥದ್ದು ಅಲ್ಲೇನೊಂದು ಮಂದಿರ ಕಟ್ಟಾರನು ಅಲ್ಲಿ ಆಯಿ ಸಾಹೇಬರಿಗೆ ನಮಸ್ಕಾರ ಮಾಡಿ ಆಮೇಲೆ ಕೋಠಿ ಒಳಗೆ ಬ್ರಹ್ಮಾನಂದ ಮಹಾರಾಜ ನಮಸ್ಕಾರ ಮಾಡಿ ಬರುವಂಥ ಪದ್ಧತಿ. ಅದಕ್ಕನುಸಾರವಾಗಿ ಎಷ್ಟೋ ಸಲ ನಾವು ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಏನೋ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಒಳಗೆ ಭಾವ ಬರ್ತಿತ್ಲ ಮತ್ತು ಅನಿಸ್ತಿತ್ಲ. ಏನು ಆಯಿ ಸಾಹೇಬರು ಯಾಕೆ ನಾ ಬೇಡ ಕರ್ನಾಟಕ ಅಂತ ಕೇಳ್ತಿತ್ತು. ಮಹಾರಾಜನ ಕರ್ಕೊಂಡು ಹೋದಿ, ಬ್ರಹ್ಮಾನಂದ ಮಹಾರಾಜನ ಕರ್ಕೊಂಡು ಹೋದಿ, ನಾ ಬೇಡ ನಾನು ಬರಲೇನು. ಆತ ನನ್ನ ಮನಸ್ಸಿನ ಒಮ್ಮೆಲೆ ಏನು ಅನಿಸ್ತು ಅವರೂ ಬೇಕು ಅಂದಾಗಿ ಗೋಂದಾವಲೆ ಏನಾಯ್ತು ಅಂದ್ರೆ ಪರಿಪೂರ್ಣ ಆಗ್ತದೆ. ಮಹಾರಾಜರು ಇದ್ದಾರೆ, ಬ್ರಹ್ಮಾನಂದ ಮಹಾರಾಜರು ಇದ್ದಾರೆ. ಬ್ರಹ್ಮಾನಂದರ ಉಪಾಸನೆಯನ್ನ ನಿಷ್ಠೆಯಿಂದ ಮಾಡಿವು. ಅಷ್ಟೇ ನಿಷ್ಠೆಯಿಂದ ನಾವು ಆಯಿ ಸಾಹೇಬರನ್ನ ಮುಂದಿಟ್ಟುಕೊಂಡು ಮಾತೃ ಸ್ವರೂಪದಲ್ಲಿ ಅವ್ರನ್ನ ಒಂದು ಉಪಾಸನೆ ಮಾಡಿದ್ವಿ ಅಂದ್ರೆ ನಿಜವಾಗಿಯೂ ಅವ್ರು ಏನದ ಅಂದ್ರೆ ನಮ್ಮ ಮೇಲೆ ಅನುಗ್ರಹ ಮಾಡ್ತಾರೆ. ತಂದೆ ಒಂದು ವೇಳೆ ಸಿಟ್ಟಿಗೆದ್ರು ತಾಯಿ ಕರ್ಕೋತಾಳೆ. ಗಂಡ ಹೆಂಡತಿ ಇಬ್ಬರು ರೆಡಿಯಾಗಿ ಮಗನ್ನು ರೆಡಿ ಮಾಡಿ ಸಣ್ಣ ಹುಡುಗ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಹೊಂಟಿದ್ರು. ಆ ಹುಡುಗ ಅಸ್ಲಾಯ್ತ ಓಡಾಡ್ಕೋತ ಒಂದು ರಾಡ್ಯಾಗಿ ಬಿದ್ದ ಅಪ್ಪನ ಕಡೆಗೆ ಹೋದ. ಅಪ್ಪ ಕರ್ಕೋ ಅಂದ.
ಅರ್ಥಾತ್ ಮಹಾರಾಜರು ತಾಯಿನೇ. ಆದರೂ ಮಹಾರಾಜ ಸ್ವತಃ ಹೇಳಿದ್ರು, ನನ್ನ ದೇಹ ಪುರುಷರದ, ಆದ್ರೆ ನನ್ನ ಹೃದಯ ನನ್ನ ಮನಸ್ಸು ಸ್ತ್ರೀಯರದ ಅಂತ ಹೇಳಿ ಮಾತೃವತ್ ಅವನ ಭಾವದ. ಅದ್ರ ಜೊತೆಗೆ ಆಯಿ ಸಾಹೇಬ್ರದ್ದು ಏನದ ಅಂದ್ರೆ ಅವಾಗ ಅಪ್ಪ ಏನಂತಾನ ಅಸಲ ಸರಿ. ಈ ಸಂದರ್ಭದಲ್ಲಿ ಅಪ್ಪ ಅಂದ್ರೆ ಭಗವಂತ ಇದ್ದಾನೆ, ತಾಯಿ ಅಂದ್ರೆ ಮಹಾರಾಜರು ಬಂದರು, ಆಯಿ ಸಾಹೇಬರು ಬಂದರು. ಅಪ್ಪ ಏನಂತಾರೆ, ಇವನ್ ಕರ್ಕೊಂಡು ಹೋಗ್ಲಾಗೆಲ್ಲ ಕೈಕಾಲು ತೊಳ್ಕೊಂಡು ಬೇರೆ ಡ್ರೆಸ್ ಹಾಕೊಂಡು ಕರ್ಕೊಂಬಾರ. ಅವಾಗ ಬೇರೆ ಅಂಗಿ ಚಣ್ಣ ಹಾಕೊಂಡು ಬಂದ, ಬಾ ಇನ್ನ ಅಂತ. ಹಂಗೆ ಭಗವಂತ ಅಂತ ನೀ ತಯಾರಾಗಿ ಬಾ ಅಂದ್ರೆ ನಾ ಕರ್ಕೊಂಡು. ಮತ್ತು ತಯಾರು ಮಾಡೋರು ಯಾರ್ರಿ? ತಾಯಿನ ತಯಾರು ಮಾಡಬೇಕು ಅನ್ನೋ ದೃಷ್ಟಿಯಿಂದ. ಮತ್ತು ಮುಖ್ಯವಾಗಿ ಸಾನ್ನಿಧ್ಯ ಏನದನ್ನು ಆಯಿ ಸಾಹೇಬ್ರದ್ದು ಒಂದು ಸಾನ್ನಿಧ್ಯ ಇತ್ತು ಅಂದರೆ ನಮಗೇನೋ ಒಂದು ಪೂರ್ಣತೆಯ ಭಾವ ಬರ್ತದೆ ಅನ್ನೋ ದೃಷ್ಟಿಯಿಂದ. ಇದರಿಂದ ನಮ್ಮ ಸಂಕಲ್ಪದ ಏನೂ ಮಹತ್ವ ಇಲ್ರಿ. ನಮ್ಮ ಸಂಕಲ್ಪ ಅಂದ್ರೆ ಬೆಡ್ ಇದ್ದಂಗೆ, ಭಗವಂತಂದು ಅಥವಾ ಸದ್ಗುರುಗಳ ಸಂಕಲ್ಪ ಅಂದ್ರೆ ಮೇನ್ ಸ್ವಿಚ್ ಇದ್ದಂಗೆ. ಮೇನ್ ಸ್ವಿಚ್ ಆಫ್ ಅದು, ಹತ್ತು ನೋಡು ಲೈಟ್, ಎರಡು ಜಿಗದಾಡಿದ್ರು ಲೈಟ್ ಹತ್ತು. ಅದ್ರ ಮೇನ್ ಸ್ವಿಚ್ ಆನ್ ಇದ್ದಾಗ ನೀವು ಹಚ್ಚದೇ ಇದ್ರು ಲೈಟ್ ಹತ್ತು, ಹಚ್ಚದೇ ಇದ್ರೆ ಲೈಟ್ ಹಚ್ಚೋದು. ಅವಾಗ ನಾವು ನಮ್ಮ ಬೆಡ್ ಸ್ವಿಚ್ ಆನ್ ಮಾಡ್ಬೇಕಿಲ್ಲ. ಆ ಬೆಡ್ ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಹತ್ತು. ಹೆಂಗೋ ಹಂಗೇನದ ಭಗವಂತನ ಸಂಕಲ್ಪ ಅಂದ್ರೆ ಮೇನ್ ಸ್ವಿಚ್ ಇದ್ದಂಗೆ. 84ನೇ ಜನವರಿ 26ನೇ ತಾರೀಕಿನ ದಿವಸನ ಸದ್ಗುರುಗಳು ತಮ್ಮ ಮೇನ್ ಸ್ವಿಚ್ ಆನ್ ಮಾಡಿದ್ರು. ಆಮೇಲೆ ನಾವು ನಮ್ದು ಏನಾದ್ರು ಸಾಧನೆಯ ಒಂದು ನಮ್ದೇನು ಸ್ವಿಚ್ ಅದ ಅದನ್ನು ನಾವು ಒತ್ತಿಕೋತ ನಮಗೆ ಬೇಕಾಗಿರೋ ಒಂದು ಬೆಳಕನ್ನು ಪಡ್ಕೊಂಡು ಗಾಳಿಯನ್ನು ಪಡ್ಕೊಂಡು ನಾವೇನು ಮಾಡಬೇಕು ಅಂದ್ರೆ ಸಾಧನೆ ಮಾಡಬೇಕು. ಇದ್ರ ಜೊತೆಗೆ ಇನ್ನೊಂದೆರಡು ವಿಚಾರ ಹೇಳಿದ್ ನಾನು. ಅವನು ನಾಳೆ ಸಂಕಲ್ಪ ಮಾಡ್ಸೋಣ. ಶಶಿ ಮುಂದೆ ಇನ್ನೆರಡು ಸಂಕಲ್ಪವಾದಂತೆ ಎರಡೂ ಅರ್ಥ ಮಹತ್ವ. ನಾವೀಗ ಸುಮಾರು 313 ಕೋಟಿ ಜಪ ಮಾಡಿ, ಆದ್ರೆ ಇಂಥ ಒಂದು ಭಾವದಲ್ಲಿ, ಇಂಥ ಒಂದು ಪದ್ಧತಿಯಲ್ಲಿ ನಮಗೆ ಇನ್ನೊಂದು ಸ್ವಲ್ಪ ಜಪದ್ದು ಅರ್ಥಾತ್ ಏನು ಅಂದ್ರೆ ನಾವು ಅಭ್ಯಾಸ ಮಾಡಬೇಕಾಗಿದ್ದ ಏನು ಅಂದ್ರೆ ಅದು ನಾಳೆ ನಾ ಹೇಳ್ತೀನಿ. ನಾಳೆ ನಾವು ಏನು ಮಾಡೋರಿದ್ದೀವಿ ಅಂದ್ರೆ 13 ಕೋಟಿ ಸಂಕಲ್ಪ ಮಾಡೋರು. ಆ 13 ಕೋಟಿ ಸಂಕಲ್ಪದಲ್ಲಿ ಭಾಗವಹಿಸ್ತಕ್ಕಂಥವ್ರು ಹೆಸರು ಕೊಡಬೇಕು. ಪ್ರತಿ ತಿಂಗಳು ಅವ್ರು ಏನು ಮಾಡಿದ್ರು, ಪ್ರತಿ ದಿವಸ 5,000, 3,500ದಿಂದ 5,000 ಜಪ ಮಾಡಿದ್ರೆ ಸಾಕು. ಮತ್ತೆ ಹೆಂಗೆ ಮಾಡಬೇಕು ಅಂದ್ರೆ ಬಡ 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 ಮಾದಿ ಎಳೆಯಂಗಿಲ್ಲ, ಉಪಾಂಶವಾಣಿಯಿಂದ ಮಾಡಬೇಕು. ನಾಲ್ಗೆ ತುಟಿ ಅಲಗಾಡಬೇಕು, ಶಬ್ದ ಮುಂದವ್ರು ಕೇಳಿಸುವಂಗೆ ಉಚ್ಚಾರ ಆಗಬಾರ್ದು. ವೈಖರಿ ವಾಣಿಯಲ್ಲಿ 2 ಪ್ರಕಾರ, ಉಚ್ಚೈಹಿ ಉಪಾಂಶುರಿತಿ. ಉಚ್ಚೈ ಪಾರಾಯಣಂ ಪ್ರೋಕ್ತಃ ಉಪಾಂಶುನ ಜಪ. ಗುರುಚಂದ್ರ ಪಾರಾಯಣ ಮುಂದೆ ಅವ್ರು ಕೇಳಿಸುವಂಗೆ ಓದ್ಬೇಕು. ಆದ್ರೆ ನಾಮಸ್ಮರಣೆ ಏನದನೋ ಮುಂದೆ ಅವ್ರು ಕೇಳಿಸುವಂಗೆ ಮಾಡ್ಬೇಕು. ತುಟಿ ನಾಲಿಗೆ ಅಲಗಾಡ್ಬೇಕು. ನಮಗೆ ತುಟಿ ನಾಲಿಗೆ ಬಿಗಿ ಹಿಡ್ಕೋತೀವಿ, ಮಾಲಿ ಅಳ್ಕೋತ ಹೋಗಿ. ಅದ್ರ ಭಗವಂತಂದೇನು ದೋಷ ಇಲ್ರಿ. ಅದ್ರ ಇನ್ನು ಎಷ್ಟು ನಾಮ ಒಳಗೆ ಹೋಗ್ತಾವೋ, ಅಂತಃಕರಣಕ್ಕೆ ಹೋಗಿ ಸ್ಪರ್ಶ ಮಾಡ್ತಾವೋ ಅಷ್ಟರದ ನಮಗೆ ಪರಿಣಾಮ. ಉಳಿದದ್ದೆಲ್ಲ ಹೊರಗೆ ಬಿದ್ದು ಹೋಗಿ. ಮಹಾರಾಜ ಹೇಳಿದ್ರು, ಸಣ್ಣ ಮಕ್ಕಳಿಗೆ ಔಷಧ ಕುಡಿಸ್ಬೇಕಾದ್ರೆ ಮೂಗು ಹಿಡಿದು ಕಟಬಾಯಿ ತೆಗೆದು ಔಷಧ ಹಾಕೋದ್ರಾಗ ಫುಲ್ ಅಂತ ಮಾಡಿದ್ರು ಅಂದ್ರೆ 3/4 ಭಾಗ ಔಷಧ ಹೊರಗೆ ಬೀಳ್ತದೆ, ಒಂದು ಚೂರು ಒಳಗೆ ಹೋಗಿ, ಆ ಚೂರು ಒಳಗೆ ಹೋಗ್ತದೆ ಅಷ್ಟೇ ಪರಿಣಾಮ. ಹಿಂಗಾಗಿ ನಮ್ಮ ವರ್ಷಾನುವರ್ಷ ನಾವು ಜಪ ಮಾಡೇ ಮಾಡ್ತೀವಿ. ಕರೆ ನಮಗೇನು ಅದರದ್ದು ಇದು ಅನಿಸ್ವಲ್ತಲ್ಲ ಅಂದ್ರೆ नाम भी वही है और कृष्ण भी वही है, लेकिन हम गोपी नहीं बन रहे. नामनु अदे, कृष्णनु ಅವನೇ, ನಾವು ಗೋಪಿ ಆಗಬೇಕು. ಪ್ರೇಮ ಬರವಲ್ತು ನಮಗೆ ಭಗವಂತನ ನಾಮದಲ್ಲಿ. ನಮಗೆ ಭಗವಂತನ ನಾಮ ರುಚಿ ಹತ್ತವಲ್ತು. ಮಹಾರಾಜರು ಕೇಳಿದ್ರು, ಮಹಾರಾಜ ನಮಗೆ ನಾಮ ರುಚಿ ಯಾಕೆ ಹತ್ತವಲ್ತು?
ಮಾಡ್ತೀವಿ ಹಂಗೆ ಸುಮ್ಮನೆ ಏನು ಮಾಡ್ತೀವಿ ಖರೆ ನಮ್ಗೆ ರುಚಿ ಅನಿಸ್ತದೆ, ಅದರೊಳಗೆ ರಸಾನುಭೂತಿ ಆಗಲಿ. ಭಜನನ್ನಾಮ ರಸಾಸ್ವಾದ. ನಮ್ಮ ಭಜನೆ ಅಂದ್ರೆ ಅದು ನಿಜವಾದ ಅರ್ಥ ಏನಂದ್ರೆ ರಸಾಸ್ವಾದನೆ ಆಗುತ್ತೆ. ರಸೋ ವೈ ಸಹ ಪರಮಾತ್ಮ ರಸಸ್ವರೂಪ ಇದ್ದಾನೆ. ನಮ್ಮ ಬಾಯಾಗಿಂದ ಜ್ವಲ ಸೋರ್ಬೇಕು, ಇಷ್ಟು ನಮಗೆ ರಸಾನುಭೂತಿ ಆಗುತ್ತೆ. ಭಗವಂತ ನಾಮಸ್ಮರಣೆ ಮಾಡಿ ಕತ್ಕೊಳ್ಳೆ ಬಾಯಾಗಿಂದ ಜ್ವಲ ಸೋರ್ಬೇಕು. ಅದ್ರೊಳಗೆ ನಾವು ಮಗ್ನ ಆದೀವಿ ಅಂದ್ರೆ ಪ್ರಪಂಚ ಮರಿಲಿಕ್ಕೆ ಬರ್ಬೇಕಷ್ಟೆ. ಒಂದ್ಸಲ ಮುಂಬೈದೊಳಗ ಕೃಷ್ಣ ಅರ್ಥಾತ್ ಕುಲಕರ್ಣಿ ಅವರ ಮಗನ ಮುಂಜಿ ಹೋದಾಗ ಕಾಪರ್ಣಿ ಗೀಪರ್ಣಿ ಬಂದಿದ್ರಲ್ಲಿ ಮಾತಾಡುವ ಹೊತ್ತಿನಾಗ ಈ ಜನ್ಮದಾಗ ನಾವು ಭಗವಂತ ನಾಮದಲ್ಲಿ ಎಷ್ಟು ತನ್ಮಯ ಆದ್ರೂ ಸಾಕು ಅಂದ್ರೆ ಅಷ್ಟೊತ್ತಿನ ಪೂರ್ತೇಕ ನಮ್ಮ ಜಗತ್ತು ಬರ್ಲಿಕ್ಕೆ ಬಂದ್ರೆ ಸಾಕು. ಈ ಪ್ರಪಂಚದ ವಿಸ್ಮರಣೆಯಲ್ಲೇ ನಮಗೆ ಆನಂದದ ಅನುಭವ. ಪ್ರಪಂಚದ ಸ್ಮರಣೆ ಎಷ್ಟು ಗಾಢದನೋ ಅಷ್ಟು ದುಃಖದ ಅನುಭವ ಹೆಚ್ಚಿಗೆ. ದುಃಖ ಇರೋದ್ರ ಅರ್ಥ ಏನು ಅಂದ್ರೆ ಪ್ರಪಂಚದ ಸ್ಮರಣೆ ಅಷ್ಟು ಗಾಢ, ಪ್ರಪಂಚದ ವಿಸ್ಮರಣೆಯಲ್ಲೇನೆ ಆನಂದ. ಮತ್ತೆ ಎದ್ರಾಗ ಮರಿಬೇಕ್ರಿ ಅಂದ್ರೆ ಅದಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಹೊರಗೆ ಮಾಡೋದು ನೋಡ್ತೀವಿ ನಾವು. ಪ್ರಪಂಚ ಮರಿಲಿಕ್ಕೇನೆ ಕುಡಿತಾರೆ, ಪ್ರಪಂಚ ಮಾತ್ರ ಬೀಳ್ತಾರೆ, ಆನಂದವಾಗಿದ್ದೀವಿ ಅಂತ. ಅದೊಂದು ದುಃಖ ಅಂತದೆ. ಭಗವಂತನ ನಾಮದಲ್ಲಿ ನಾವು ಪ್ರಪಂಚವನ್ನು ಮರಿಲಿಕ್ಕೆ ಕಲ್ತೀವಿ ಅಂದ್ರೆ ಈ ಜನ್ಮ ಸಾರ್ಥಕ ಆಗಿದೆ. ಆ ದೃಷ್ಟಿಯಿಂದ ನಾವು ನಾಮ ಸಾಧನಾ ಅಭ್ಯಾಸ ಶಿಬಿರ ಅಂದ್ರೆ ಏನ್ರಿ ಅರ್ಥ? 3 ದಿವಸ ನಾವು ಶಿಬಿರ ಮಾಡಿದ್ವಿ, ಅದ್ರೊಳಗೆ ಏನು ಕಲ್ತೀವಿ, ನಾವು ಏನು ಅಭ್ಯಾಸ ಮಾಡಿದ್ವಿ ಅನ್ನೋದು ಬೇಕಿಲ್ಲ. ಅದಕ್ಕಾಗಿ ನಮ್ದು ಏನದ ಅಂದ್ರೆ ನಾಲಿಗೆ ಮತ್ತು ತುಟಿ ಅಲಗಾಡಬೇಕು. ಆ ನಾಮವನ್ನು ನಾವು ನಮ್ಮ ಕಿವಿಯಿಂದ ಕೇಳಬೇಕು, ಒಳಗಿನ ಕಿವಿಯಿಂದ. ಅವಾಗ ಒಂದು ಮಣಿ ಹೇಳಿ ಹಿಂಗೆ ನಮಗೇನದನೋ 3,500ರಿಂದ 5,000 ಜಪ ಮಾಡೋರು ಲಿಸ್ಟ್ ಮಾಡಿ ಅದರಿಂದ ಒಂದು 13 ಕೋಟಿ ಮಾಡಬೇಕಾಗಿತ್ತು. ಇದು ಖರೆ ಸಾಧನೆ ಲಕ್ಷಣ. ಅದನ್ನು ನಾವು ಸಂಕಲ್ಪ ಮಾಡೋದಿದ್ದೀವಿ. ಇನ್ನು ಎರಡನೇದಾಗಿ ಇನ್ನೊಂದು ಸಂಕಲ್ಪ ಅದ. ಏನು ಅಂದ್ರೆ ಅರ್ಥಾತ್ ವರ್ಷಕ್ಕೆ ಎಷ್ಟು ವಾರ ಅಂದ್ರೆ 52 ವಾರ. 52 ವಾರದಲ್ಲಿ ನಮಗೇನ್ ಮಾಡ್ಬೇಕಾಗಿದೆ ಅಂದ್ರೆ 52 ಲಕ್ಷ ಜಪ ಮಾಡ್ಬೇಕಾಗಿದೆ. ಒಂದು ವಾರಕ್ಕೆ ಎಷ್ಟಾಯ್ತು? 1 ಲಕ್ಷ. 1 ಲಕ್ಷ ಹೆಂಗ್ ಮಾಡಬೇಕು ಅಂದ್ರೆ ಒಂದು ಫ್ಯಾಮಿಲಿ ಆಗಲಿ, ಒಂದು ಕುಟುಂಬ ಆಗಲಿ, ಒಂದು ಗ್ರೂಪ್ ಆಗಲಿ, ಅವರೇನದನೋ ಜವಾಬ್ದಾರಿ ತಗೊಳ್ಳು. ಎದರದು ಅಂದ್ರೆ ಮಹಾರಾಜರ ಸಾನ್ನಿಧ್ಯದಲ್ಲಿ ಬಂದು ಕೂತು ತಮ್ಗೆ ಎಷ್ಟು ಶಕ್ಯ ಅದನೋ ಅಷ್ಟು ನಾವು ಮಹಾರಾಜ ಸಾನ್ನಿಧ್ಯ ಬಂದು ಕೂತು ಅರ್ಥಾತ್ ಏನು ಅಂದ್ರೆ ನಮಗೆ 52 ಲಕ್ಷ ಜಪ ಮಾಡಬೇಕಾಗಿದೆ. ವಾರಕ್ಕೆ 1 ಲಕ್ಷ. ಅದರೊಳಗೆ ನಾನು ಒಂದು ವಾರದಲ್ಲಿ 50,000 ಜಪ ಮಾಡಿಕೊಡ್ತೀನಿ ಮಹಾರಾಜ ಸಾನ್ನಿಧ್ಯದಲ್ಲಿ ಕೂತು. ನಿಮ್ಮ ಮನ್ಯಾಗಲ್ಲ. ನೀವು ಆ 50,000ದಲ್ಲಿ 10 ಮಂದಿ ಇರ್ಬೋದು. ನಿಮ್ಗೆ ಎಂದ ಅನುಕೂಲದನೋ ಅಂದ. ನಾ ಇದು ಸುಮ್ಮನೆ ನಿರಾಧಾರ ಹೇಳಲಿಕ್ಕೆ ಹತ್ತೀನಿ. ಸದ್ಯ ಮಾಲಾಡದಲ್ಲಿ ಆ ರೀತಿ ಸಂಕಲ್ಪ ಆಗಿ ಜಪ ಅನ್ನೋದು 10 ಸ್ಟೇಷನ್ ದಾಟಿ ಹೋಗಿ ಅಲ್ಲಿ ಜಪ ಮಾಡಿ ಬರ್ತಾರೆ ಮುಂಬೈಯಲ್ಲಿ. ನಮಗೂ ಅನಿಸ್ತು ಹೆಬ್ಬಳ್ಳಿ ಒಳಗೂ ಮಹಾರಾಜ ಸಾನ್ನಿಧ್ಯದಲ್ಲಿ ಈ ರೀತಿಯಾಗಿ ನಡೀಬೇಕು ಅಂತ ತಿಳ್ಕೊಂಡು ಅನಿಸ್ತು. ಇದೇನು ಬಹಳ ದೊಡ್ಡದಾತ್ರಿ ಖರೆ. ಒಂದು 50 ಮಂದಿ ಕೂತು ಒಂದ ದಿವಸ ಅಲ್ಲ, ನಿಮ್ಗೆ ಎಂದು ಸಮಯ ನಾನು ಬರುದು ಕೂಡುದು. ನಾವಿಲ್ಲಿ ಇದ್ರ ಲೆಕ್ಕ ಇಡುವುದಿಲ್ಲ, ಸಂಖ್ಯಾದ ಲೆಕ್ಕ ಇಡುವುದಿಲ್ಲ, ಸಮಯದ ಲೆಕ್ಕ ಇಡ್ತೀವಿ. 1 ತಾಸು ಪೂರ್ಣ ಮಾಡಿದ್ರೆ 1 ತಾಸು ಅಂತ ಲೆಕ್ಕ ಇಡ್ತೀವಿ. ನಿಮಗೆ ಇಷ್ಟು ತಾಸು ಅಂತ ಕೊಟ್ಬಿಟ್ಟಿರ್ತೀವಿ ಮೊದಲೇಕ ಪ್ರಾರಂಭದಲ್ಲೇ. ನಿಮ್ಮ ಕುಟುಂಬಕ್ಕೆ ಇಷ್ಟು ತಾಸು, ನಿಮ್ಮ ಒಂದೇನು ಗ್ರೂಪ್ ಅದನೋ ಅದಕ್ಕೆ ಇಷ್ಟು ತಾಸು. ನೀವು 10 ಮಂದಿ ಮಿತ್ರರು ಕೂಡ ಮಾಡ್ಬೋದು.
ಅಥವಾ ಹೆಣ್ಮಕ್ಳು ಒಂದು 10 ಮಂದಿ ಕೂಡಿ ಮಾಡಬಹುದು, ನಿಮಗೆ ಅನುಕೂಲ ಇದ್ದ ದಿವಸ ಬಂದು ಮಾಡಬಹುದು. ಒಟ್ಟು ವಾರದ ಕೊನೆಗೆ ನೀವೆಲ್ಲರೂ ಸೇರಿ 1 ಲಕ್ಷ ಜಪ ಕೊಟ್ಟರೆ ಆಯ್ತು. ಅರ್ಥಾತ್ ಏನು ಅಂದ್ರೆ ನಾವು 5 ಮಂದಿ ಬರ್ತೀವಿ, ನಮಗೆ ಅನುಕೂಲ ಇದ್ದ ದಿವಸ ನಾವು 5 ಮಂದಿ ಕೂಡಿ ಅರ್ಥಾತ್ ದಿವಸಕ್ಕೆ 2,000 ವಾರಕ್ಕೆ 5,000 ಹಿಡ್ರು ಒಬ್ಬೊಬ್ರು. 5 ಮಂದಿ ಕೂಡಿದ್ರೆ ಎಷ್ಟಾಯ್ತು? 25,000 ಆಯ್ತು. 25,000ದವರು 40 ಮಂದಿ ಕೂಡಿದ್ರೆ ಎಷ್ಟಾಯ್ತು? 25,000 ಮಾಡ್ತಕ್ಕಂಥ ಗ್ರೂಪು 40 ಮಂದಿ ಕೂಡಿದ್ರೆ 1 ಲಕ್ಷ ಆಗ್ತದೆ. 10 ಲಕ್ಷ. ಹಾ, ಅರ್ಥಾತ್ 25,000ದವರು 4 ಗ್ರೂಪ್ ಸೇರಿದ್ರೆ 1 ಲಕ್ಷ ಆಗ್ತದೆ. ಈ ರೀತಿಯಾಗಿ ನಾವು ಗ್ರೂಪ್ ಮಾಡಿಕೊಂಡು ನಿಮ್ಮ ಒಳಗನ ಒಂದು ವ್ಯವಸ್ಥೆ ಮಾಡಿಕೊಂಡು ಮಹಾರಾಜರ ಸಾನ್ನಿಧ್ಯದಲ್ಲಿ ಬಂದು ಕೂತು ನಿಮ್ಗೆ ಎಂದು ಯಾವ ವಾರ ಅನುಕೂಲ ಆಗ್ತದೋ ಆ ವಾರಕ್ಕೆ ಇಷ್ಟು ಜಪ ಕೊಡೋದು. ನೀವು 10,000 ಕೂತು, ನಾವು ವಾರದಾಗ 5 ಮಂದಿ ಕೂತು 10,000 ಕೊಡ್ತೀವಿ. ಇನ್ನು ನಾವು ದೂರನವ್ರು ಏನು ಮಾಡ್ಬೇಕು? ನಿಮ್ಮ ಗ್ರೂಪ್ನವ್ರ ಜೊತೆಗೆ ನೀವು ಮಾತಾಡಿಕೊಂಡು ತಿಂಗಳಿಗೆ 1 ದಿವಸ ಬಂದು ಹೋಗ್ಬೋದು, 15 ದಿವಸಕ್ಕೆ 1 ದಿವಸ ಬಂದು ಹೋಗ್ಬೋದು. ಈ ನಾಳೆ ಉಪಾಸನೆ ಪ್ರಾರಂಭದಿಂದ ಮುಂದಿನ ಉಪಾಸನೆ ಪ್ರಾರಂಭದವರೆಗೂ ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ 52 ಲಕ್ಷ ಒಂದು ಅದು ಸಹಿತ 52 ಲಕ್ಷ ಅಂದ್ರೆ ಅರ್ಧ ಕೋಟಿ. ಅಲ್ಲಿ ಮಾಡ್ಲಿಕ್ಕೆ ಹತ್ತದ್ದು 13 ಕೋಟಿ ಒಂದು ವರ್ಷದಲ್ಲಿ. ಅದಕ್ಕೆ ಅನೇಕರು ಎಲ್ಲರೂ ಕೂಡಿ ಒಂದು ಗ್ರೂಪ್ ಮಾಡ್ಕೊಂಡ್ರೆ ನಾವು ಬರೇ 1 ತಿಂಗಳಿಗೆ 1 ವಾರಕ್ಕೆ 1 ಲಕ್ಷದಂತೆ 52 ಲಕ್ಷ ಮಾಡ್ಲಿಕ್ಕೆ ಆತನ ನಾಳೆ ಅದು ಒಂದು ಸಂಕಲ್ಪ ಆಗ್ತದೆ. ನಿಮ್ಮೊಳಗೆ ನೀವು ಮಾತಾಡ್ಕೋಬೇಕು. ನಾನು ಸೋಮವಾರ ಹೋಗಿ ಬರ್ತೀನಿಪ್ಪ, ನಾನು ಮಂಗಳವಾರ ಹೋಗಿ ಬರ್ತೀನಿ, ನಾನು ಗುರುವಾರ ಹೋಗಿ ಬರ್ತೀನಿ, ನಾನು ಪ್ರತಿ ವಾರ ಬರ್ಲಿಕ್ಕೆ ಆಗೋಲ್ಲ, 15 ದಿವಸಕ್ಕೆ ಒಂದ್ಸಲ ನಾನು ಹೋಗಿ ಬರ್ತೀನಿ, ನಾನು 10,000 ಜಪ ಮಾಡಿಕೊಡ್ತೀನಿ ಹೋಗಿ ಕೂತು. ಇಲ್ಲಿ ಕೂತು ಮಾಡೋದು ಅಂತ ಏನದನೋ ಯೂನಿವರ್ಸಿಟಿ ಲೈಬ್ರರಿ ಕೂತು ಜಪ ಅಭ್ಯಾಸ ಮಾಡಿದೆ. ಮನ್ಯಾಗ ಕೂತು ಮಾಡೋದು ಹೆಂಗದ? ಹಾಲಿನವ್ರು ಬಂದರು, ಎದ್ದು ಹೋದ್ರಿ, ಹಾಲು ತಗೊಂಡ್ರು. ಮಗ್ಗಲ ಮನೆಯವ್ರು ಬಂದರು, ಮಾತಾಡ್ಕೊಂಡು ಕೂತ್ರಿ, ಜಪ್ಮಾರಿ ಕೊಳ್ಳ. ಯಾರು ಒಬ್ರು ಬಂದು ಮಾರ್ಕೆಟ್ಗೆ ಹೋಗಿ ಬರೋಣ ಅಂದ ಕೂಡಲೇ ಹೊಂಟ್ರೆ ಹಿಂಗೆ ಮಾಡಬೇಕು ಅನ್ನುವಂಥದ್ದು ಒಂದು ಕಳಕಳಿ ಇದೆ. ಆದ್ರಿಂದ ಏನಾದರೂ ಮಾಡಿ ನಾವು ಸ್ವಲ್ಪ ಮುಂದುವರಿಬೇಕು, ಮುಂದೆ ಸರಿಬೇಕು ಅನ್ನುವಂಥ ಜಿಜ್ಞಾಸೆ ನಮ್ಮ ಕಳಕಳಿ ಜಿಜ್ಞಾಸೆ. ಮೊದಲನೇದಾಗಿ 13 ಕೋಟಿ ಸಂಕಲ್ಪ ಹಿಂಗಾಗಬೇಕಾಗಿದೆ. ಎರಡನೇದಾಗಿ ವಾರಕ್ಕೆ 1 ಲಕ್ಷ ಅಗದಿ ಮಿನಿಮಮ್ ಆಗಬೇಕು. 1 ವರ್ಷಕ್ಕೆ 52 ಲಕ್ಷ ಬಹಳ ಆಗ್ತದೆ. ನಿಮ್ಗೆ ಏನು ಸಮಸ್ಯೆ ಆದ್ರೆ ನನಗೆ ಕಲ್ಪನಾ ಮುಖ್ಯ ಸಮಸ್ಯೆ. ಇಲ್ಲಿ ಬಂದು ಕೂತ್ ಮಾಡೋದು ಹೆಂಗೆ? ಅದನ್ನು ನಮಗೆ ತರಬೇಕಾಗಿಲ್ಲ. ಅದ್ರ ಸಲುವಾಗಿ ನಿಮ್ಮ ಮನೆಯದೇನು ನಿಮಗೆ ಜಿಡ್ಡು ಇದುವಾಗಿಲ್ಲ, ಅದನ್ನು ಕಿತ್ತು ಆ ಕಿತ್ತಿ ತಂದು ಕೂಡಿಸ್ಬೇಕಾಗಿದೆ. ಅದ್ರ ಸಲುವಾಗಿ ನಮ್ದು ಸಂಕಲ್ಪ. ನಿಮಗೇನು ಆಗ್ರಹ ಇಲ್ಲ, ಅದಕ್ಕೆ ನಾವು ಆಶ್ರಮದ ಕೂಸ್ ಮಾಡ್ತೇವೆ. ಆದ್ದರಿಂದ ಇವೆರಡು ನಾವು ನಾಳೆ ಸಂಕಲ್ಪ ಮಾಡೋಣ. ನಿಮ್ಮ ಕೈಲಿ ಎಷ್ಟಾದ್ರೂ ಅಷ್ಟು, ಯಾವಾಗ ಶಕ್ಯದ್ರು ಅವಾಗ 6 ತಿಂಗಳಿಗೊಮ್ಮೆ ಬಂದ್ ಮಾಡಿ, ಯಾರು ಬೇಡ. ಆದ್ರೆ ನನ್ನ ಕಳಕಳಿ ಏನಂದ್ರೆ ನೀವು ಬರ್ಬೇಕು, ನೀವು ಬರ್ಬೇಕನ್ನೋದು ಇದನ್ನು ನಾವು ಚಕ್ಕ ಹೋಗಿದ್ದೀವಿ. ಭಾಷಾ ಆದ್ದರಿಂದ ಈಗ ಇನ್ಮೇಲೆ ನೈವೇದ್ಯ ಆರತಿ ಆಗ್ತದೆ. ಎಂಥ ಭಾಗ್ಯದ ನಿಜವಾಗಿ. ನಾವು ಪ್ರಯಾಗದಲ್ಲಿ ಹೋಗಿ ಲಕ್ಷಗಟ್ಟಲೆ ಸಾಧುಗಳನ್ನು ನೋಡ್ತೀವಿ. ಅಲ್ಲಿ ಲಕ್ಷಗಟ್ಟಲೆ ಸಾಧುಗಳು ಅಷ್ಟೇ. ಇಲ್ಲಿ ಈ 63 ಜನ ಸತ್ಪುರುಷರು, ಸಾಮಾನ್ಯ ಸತ್ಪುರುಷರು ಎಂತೆಂಥವ್ರಿದ್ದಾರೆ. ನಾವು ಫೋಟೋ ಈಗ ಹಚ್ತೀವಿ ನೋಡಕ್ಕೆ ನಂಬರ್ ಪ್ರಕಾರ. ಅರ್ಥಾತ್ ಏನು ರಮಣ ಮಹರ್ಷಿಗಳಿದ್ದಾರೆ, ರಾಮಕೃಷ್ಣ ಪರಮಹಂಸರು
ಪಾದುಕ ಇಂಥ ಎಂದು ಎಲ್ಲೆಲ್ಲಿಯೂ ಪಾದುಕೆಗಳನ್ನು ಮಹಾರಾಜರದು, ಸಮಸ್ತ ರಾಮದಾಸ್ ಸ್ವಾಮಿಗಳದು, ಶ್ರೀಧರ ಸ್ವಾಮಿಗಳದು, ಅಕ್ಕಲ್ಕೋಟ್ ಸ್ವಾಮಿಗಳದು, ಮಾಣಿಕ್ ಪ್ರಭುಗಳದು, ಹಿಂಗೆ ಎಲ್ಲೆಲ್ಲಿಯೂ ಪಾದುಕ ಯಾವ್ಯಾವ ಸತ್ಪುರುಷರದು ನಮಗೆ ದರ್ಶನದ ಯೋಗ ಸಿಕ್ಕದ, ಅನುಗ್ರಹ ಪಡ್ಕೊಳ್ಳೋ ಯೋಗ ಸಿಕ್ಕದ. ಆದ್ದರಿಂದ ನೀವು ಈ ಆಶ್ರಮದ ಯಾವುದೇ ಒಂದು ಸ್ಥಾನದಲ್ಲಿ ಕೂತು, ಇಲ್ಲಿ ಕೂತು ಮಾಡ್ರಿ, ಒಳಗೆ ಕೂತು ಮಾಡ್ರಿ, ಮತ್ತೆ ಎಲ್ಲೋ ಒಂದು ಕಡೆ ಕೂತು ಮಾಡ್ರಿ, ಅದು ಶಾಂತವಾಗಿ ಇದೊಂದು ನಾಮ ಸಾಧನ ಅಭ್ಯಾಸದ ಒಂದು ಪ್ರಕ್ರಿಯೆ, ಪ್ರೊಸೆಸ್ ಇದೆ. ಈ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಮನಸ್ಸಿನಾಗ ಇಟ್ಟುಕೊಂಡು ಸಾಕಿನ ಆಯುಷ್ಯದ ಅರ್ಧ ಆಯುಷ್ಯ ಕಲಿತು ಇನ್ನೂ ಅದರೊಳಗೆ ಎಷ್ಟಂತ ನಾವು ಮುಡಿಕೊಂಡಿರೋದು ಯಾಕ ಅಲ್ಲ, ಮುಖ್ಯ ಶ್ರೋತ ಮುಂದೆ ಕೂತಿರ್ತಾರೆ. ನಾನು ಎಲ್ಲ ಸತ್ಪುರುಷರಲ್ಲಿ ಮತ್ತು ಸದ್ಗುರುಗಳಲ್ಲಿ ಅನನ್ಯವಾಗಿ ಪ್ರಾರ್ಥನಾ ಮಾಡೋದು ಏನು ಅಂದರೆ, ಅವ್ರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯವನ್ನು ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಲಿ. ಮತ್ತು ಮುಖ್ಯವಾಗಿ ಏನಾಗ್ತದೆ ಅಂದರೆ, ಇಲ್ಲೊಂದು ನೈವೇದ್ಯ ಆರತಿ ಆಗ್ತದೆ, ಅದೇ ರೀತಿಯಾಗಿ ಒಳಗೂ ಆರತಿ ಪ್ರಾರಂಭ ಆಗ್ತದೆ. ಅಲ್ಲಿ ಒಳಗೆ ಆರತಿ ಶುರುವಾಗಿದ್ದರೂ ಸಹಿತ ನಾವು ಇಲ್ಲಿ ಉಪಹಾರ ಕೊಡ್ತೀವಿ. ಎಲ್ಲರೂ ಸಾಬುದಾನಿ ಖಿಚಡಿ ಮತ್ತು ಪಾಯಸ ಮಾಡಿರ್ತದೆ. ಇವತ್ತು ಏಕಾದಶಿ ಇರೋದ್ರಿಂದ ಎಲ್ಲರೂ ಅದನ್ನ ಸ್ವಲ್ಪ ಪ್ರಸಾದ ತಗೋಬೇಕು. ಆಮೇಲೆ ಯಾರು ಇರೋರಿದ್ದೀರಿ ಇರಬೇಕು, ಅನುಕೂಲ ಇಲ್ಲದೆ ಇದ್ದವ್ರು ಹೋದರೂ ಸಹಿತ ನಾಳೆ ಯಾವುದೇ ಪರಿಸ್ಥಿತಿಯಲ್ಲಿ ನಾಳೆ ಬರಬೇಕು. ಹೆಂಗಾದ್ರು ರವಿವಾರ ಬಂದು ನಾಳೆ ಬೆಳಗಿನಿಂದ ಸಾಯಂಕಾಲದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಾವೆಲ್ಲರೂ ಉಪಾಸನೆಯ ಪ್ರಾರಂಭ ದಿನವನ್ನು ಅತ್ಯಂತ ವೈಭವದಿಂದ ಭಕ್ತಿಭಾವದಿಂದ ಆಚರಿಸಿ ಇನ್ನು ಮುಂದೆ 365 ದಿವಸನೂ ಅಗದಿ ಅತ್ಯಂತ ಭಕ್ತಿಭಾವದಿಂದ ಉಪಾಸನ ನಡಿಬೇಕು. ನಾವು ಒಳಗಿನಿಂದ ಮನಸ್ಸಿನಾಗ ಮಾಡ್ಕೋಬೇಕು, ನಾವು ಇಷ್ಟು ದಿವಸ ಹಾಜರಿ ಹಾಕ್ತೀವಿ ಸದ್ಗುರುಗಳ ಸ್ಥಾನದಲ್ಲಿ ಅಂತ. ಆಫೀಸಿನಾಗ ನೋಡ್ತೀವಿ ನಾವು, ಮನ್ಯಾಗ ಅಪ್ಪನ ಶ್ರಾದ್ದ ಅಂತದ, ಆಫೀಸ್ ನಂತರ ರಜಾ ಕೊಡುವುದಿಲ್ಲ. ಅಲ್ಲಿ ಏನಿದ್ರು ಹೋಗಬೇಕು, ಮನ್ಯಾಗ ಏನು ಬೇಕಾದ್ದಿತ್ತು. ಅದೇ ರೀತಿ ಸದ್ಗುರುಗಳ ಕಡೆಗೂ ನಾನು ಹೋಗುವುದು ಅನಿವಾರ್ಯ. ನನ್ನ ಜೀವನದ ನಿಜವಾಗಿರ್ತಕ್ಕಂಥ ಒಂದು ಏನು ಅಂದ್ರೆ ಶ್ರೇಯಸ್ಸಿಗಾಗಿ, ಹಿತಕ್ಕಾಗಿ, ಕಲ್ಯಾಣಕ್ಕಾಗಿ ಸದ್ಗುರುಗಳ ದರ್ಶನ ಆಗಬೇಕು. ಇನ್ನೊಂದು ವಿಷಯ ಹೇಳಿ ಮುಗಿಸ್ತೇನೆ. ಈ ಬಹಳ ವರ್ಷದ ಹಿಂದೆ ಒಬ್ರು ಹೆಣ್ಮಗಳು ಬಂದಿದ್ರು ನನ್ನ ಕಡೆ. ಅವ್ರು ಏನಂದ್ರು, ನಮ್ದೆಲ್ಲ ಆರಾಮದರಿ, ನಮ್ಮ ಮನೆಯವರು ಗೌರ್ಮೆಂಟ್ ಪ್ರಶ್ನೆ ನೌಕರಿ ಮಾಡ್ತಾರೆ, ಮಕ್ಕಳು ಶಾಣೆ ಇದ್ದಾರೆ, 2 ಗಂಡಸು ಮಕ್ಕಳು ಎಲ್ಲ ಬರೋಬ್ಬರಿ ಅದರಿ, ಒಂದ ತ್ರಾಸು ಏನ್ರಿ ಅದು. ನಮ್ಮ ಮನೆ ಮುಂದೆ ಒಬ್ರು ಇದ್ದಾರ್ರಿ ಲಿಂಗಾಯತರು. ನಾನು ಅವ್ರ ಕ್ವಾರ್ಟರ್ಸ್ನಾಗ ಇರ್ತೀವಿ, ನಾವು ಗೌರ್ಮೆಂಟ್ ಕ್ವಾರ್ಟರ್ಸ್ನಾಗ ಇದ್ದೀವಿ. ನಾವು ಮುಂಜಾನೆ ಬಾಗ್ಲ ತೆಗೆದು ಕೂಡಲೇ ಆಕಿ ಬಂದು ಹೆಂಗೆ ಬೇಕು ಹಂಗೆ ಬೈತಾಳೆ. ಎಷ್ಟು ಅವಾಚ್ಯ ಶಬ್ದಗಳನ್ನು ಬೈತಾಳಂದ್ರೆ ನಮ್ಗೆ ನಮಗೆ ಭಯಂಕರ ತ್ರಾಸ ಆಗ್ತದೆ. ನಮ್ಮ ಮನೆಯವ್ರಿಗೆ ಎಷ್ಟು ಸಲ ಹೇಳಿದೆ, ಅವ್ರಂತ ನಾನಾದ್ರೂ ಏನು ಮಾಡಲಿ, ಅರ್ಥಾತ್ ನಾವು ಕ್ವಾರ್ಟರ್ ಬಿಟ್ಟು ಹೋಗ್ಲಿಕ್ಕೆ ಬರಂಗಿಲ್ಲ, ಗೌರ್ಮೆಂಟ್ ಕ್ವಾರ್ಟರ್ಸ್ನಾಗ ಇದ್ದೀವಿ, ನೀನೋ ಸ್ವಲ್ಪ ಸಹನ ಮಾಡಿ. ಅವ್ರನ್ನ ಎಷ್ಟೊತ್ತ ಸಹನ ಮಾಡಿಕೊಡ್ರಿ, ಕೆಟ್ಟ ಶಬ್ದ ಬೈತಾರೆ, ನನಗೆ ಭಯಂಕರ ಮಾನಸಿಕ ಹಿಂಸ. ಅದಕ್ಕೆ ಏನು ಮಾಡೋಕ್ರಿ, ನಾನು ಅವ್ರಿಗೇನಿದೆ 13 ರವಿವಾರ ಬಂದರು ಮಹಾರಾಜ ದರ್ಶನ ಮಾಡಿ ನಾನು ಸಂಕಲ್ಪ ಮಾಡಿಸ್ತೀನಿ, ದಿನ 5 ಸಾವಿರ ಜಪ ಮಾಡ್ತೀನಿ. ಮಹಾರಾಜರ ಮುಂದೆ ಕೂತ್ಕೊಂಡು ಒಂದು 5 ಮಾಲಿ 10 ಮಾಲಿ ಜಪ ಮಾಡ್ರಿ. 13 ರವಿವಾರ ಬಂದರು. ಹ್ಞೂ ರೀ ಅಲ್ಲ, ಮುಂದೆ ನಮ್ಮದು ಅವ್ರದ್ದು ಭೇಟಿ ಆಗಲಿಲ್ಲ. ಸಂಕಲ್ಪ ಮಾಡಿಸಿದೆ, 8ನೇ ರವಿವಾರ ಭೇಟಿ ಆದ. ನಾನು ಕೇಳಿದೆ ಹೆಂಗಿದ್ದೀರಿ ಅದು. ಅವ್ರು ಹೇಳಿದ್ರು 3ನೇ ರವಿವಾರ ನನ್ನ ಕೆಲಸ ಹೆಂಗೆ ಅಂತ. ನಾ ಭಾರತಕ್ಕೆ ಬಂದು ಹೊರಗೆ ಬಂದು ಕೂಡ ಯಾಕೆ ಒಳಗೆ ಹೋಗಿ ಕೂತ್ಬಿಡಿ. ನಮಗೆ ಆಶ್ಚರ್ಯ ಆಗ್ತಿರ್ತಾರೆ, ವಿಶೇಷತೆ ಅಂತಂದು. ಅವ್ರೇನಂದ್ರು, ನೀವು ಸಂಕಲ್ಪ ಮಾಡಿಸಿದ್ರಿ ಜಪ ಮಾಡಂದ್ರಿ ಬರೋಬ್ಬರಿ ಅದ, 13 ರವಿವಾರ ಬಾ ಅಂತ ಯಾಕೆ. ನಾ ಹೇಳಿದ್ ನೋಡ್ರಿ ಹೆಂಗದ ಅಂದ್ರೆ
ಅದಕ್ಕೆ ಉದಾಹರಣೆನೂ ಹೇಳಿದೆ. ಮಹಾರಾಜರು ಹುಬ್ಬಳ್ಳಿಗೆ ಬಂದಾಗ ಬ್ರಹ್ಮಾನಂದ ಮಹಾರಾಜರು ಏನು ಮಾಡಿದ್ರು, ಹಗಲು ದೀವಟಿಗೆ ಹಿಡಿಸ್ತಿದ್ರು, ಉಚ್ಚೋದು ಬಾರಿಸೋದು ಮಾಡ್ತಿದ್ದಿಲ್ಲ. ಮಹಾರಾಜರಿಗೆ ಎಲ್ಲರೂ ನಮ್ಮ ಮನೆಗೆ ಪಾಲು ಸುಪಾರಿ ಬರ್ರಿ, ನಮ್ಮ ಮನೆಗೆ ಪಾಲು, ಅವ್ರು ಚಹಾ ಕುಡ್ಲಿಕ್ಕೆ ಬರ್ರಿ ಅಂತಿದ್ದಿಲ್ಲ. ಮಹಾರಾಜರು ಹೋಗ್ತಿದ್ರು, ಕಷಾಯ ಮಾಡ್ತಿದ್ರು, ಹಾಲು ಕೊಡ್ತಿದ್ರು, ಎಲೆ ಅಡಿಕೆ ಹಾಕ್ಕೊಡ್ತಿದ್ರು. ಆವಾಗ ಬ್ರಹ್ಮಾನಂದ ಮಹಾರಾಜರು ಒಂದು ವ್ಯವಸ್ಥೆ ಮಾಡಿದ್ರು. ಏನು ಅಂದ್ರೆ, ಮಹಾರಾಜ ಬಂದ ಕೂಡಲೇ ಇವತ್ತು ನಾವು ಹಿಡ್ಕೊಂಡ್ಬಂದ್ವಲ್ಲ ಹಗಲ್ ಡ್ಯೂಟಿ ಅದನ್ನ ಹಿಡಿಸ್ತಿದ್ರು. ಒಬ್ರು ಬ್ರಹ್ಮಾನಂದ ಮಹಾರಾಜನ ಏನ್ ಕೇಳಿದ್ರು, ನೀವು ಹಗಲ್ ಡ್ಯೂಟಿ ಯಾಕೆ ಹಿಡಿಸ್ತೀರಿ, ಹಗಲಿ ಹಿಡ್ಕೊಂಡು ಹೋಗುದು. ಅವಾಗ ಅವ್ರು ಏನಂದ್ರು, ಅವರು ಬಾಕಿಕ್ಕಿಂತಲೂ ಮುಖ್ಯವಾಗಿ ಏನಿಲ್ಲ ಅಂದ್ರೆ, ಈಗ ಹಗಲ್ ಡ್ಯೂಟಿ ಹಿಡ್ಕೊಂಡು ಹೊಂದ ಕೂಡಲೇ ಓಣ್ಯಾಗ ಆಡೋ ಹುಡುಗರಿಗೆ ವಿಶೇಷ ಆಶ್ಚರ್ಯ ಅನಿಸ್ತು. ಅವ್ರು ತಮ್ಮ ಮನ್ಯಾಗ ಒಳಗೆ ಹೋಗಿ ಹೇಳ್ತಾರ, ಅಪ್ಪ ಅಮ್ಮ ಯಾರು ಹೊಂಟಾರ, ಅಪ್ಪ ಯಾರು ಹೊಂಟಾರ, ಮುಂದೆ ಹಿಲಾಲ್ ಹಿಡ್ಕೊಂಡು ಹೊಂಟಾರ ಅಂತ ಹೇಳ್ತಾವ. ಹೇಳಿದ ಕೂಡಲೇ ಯಾರ ಮೇಲೆ ಮಹಾರಾಜರದ ವಿಶೇಷ ಅಂದ್ರೆ ಮಹಾರಾಜರ ಅನುಗ್ರಹ ಪಾತ್ರ ಆಗ್ಬೇಕು ಅನ್ನುವಂಥ ಭಾಗ್ಯ ಯಾರಿಗೆ ತೆಗೆದು ಬಂದದನ್ನು ಅವ್ರೇನ್ ಮಾಡ್ತಾರಂದ್ರೆ ಹೊರಗೆ ಬರ್ತಾರೆ. ಹಚ್ಚದ ಮೇಲೋ ಹಚ್ಚದ ಹತ್ರ ಕಟ್ಟಿ ಮೇಲೋ ನಿಂದಿರ್ತಾರೆ. ಮಹಾರಾಜರು ಹೋಗೋಗ್ತಾ ನೋಡಿದ್ವಲ್ಲ ಅವ್ರು ಉದ್ಧಾರ. ಅದಕ್ಕೆ ನಾ ಏನಂದೆ, ಈ ಹುಬ್ಬಳ್ಳಿ ಧಾರವಾಡದಾಗ ಎಕ್ಸ್ರೇಗಳು ಏನ್ ಮಾಡ್ತಾವ, ಒಳಗೆ ಏನು ದೋಷದ ತೋರಿಸ್ತಾವ ಬರೀ. ಅದು ಇಲ್ಲಿ ಇಂಥ ಒಂದು ಎಕ್ಸ್ರೇ ಸೆಂಟರ್ ಅದ, ನೀವು ಅವ್ರ ಮುಂದೆ ಬಂದು ಕೂಡ್ರಿ, ನಿಮ್ಮೊಳಗಿನ ದೋಷ ತಕ್ಕೊಂಡ್ಬಿಡ್ತಾರೆ. ಆದ್ರಿಂದ ನಾನು ಅವ್ರಿಗೆ ಏನಂದೆ ಅಂದ್ರೆ 13 ರವಿವಾರ ಬಂದು ಇದು ಸಂಕಲ್ಪದ ಹಿಂದಿರೋ ಕಳಕಳಿ ನಾವು. ಅಲ್ಲಿ ಏನ್ ನಾವು ಪ್ರಪಂಚವನ್ನು ನೋಡುವಂಥದ್ದು ಹೇಳಿ ಬಂದು ಸದ್ಗುರು ಸಾನ್ನಿಧ್ಯದಲ್ಲಿ ಒಂದು 10 ನಿಮಿಷ ಕೂತು ನೋಡ್ರಿ, ಮನಸ್ಸಿಗೆ ಎಷ್ಟು ಸಮಾಧಾನ. ಜಗತ್ತಿನೊಳಗೆ ಸಿಗದೇ ಇರೋ ಸಮಾಧಾನ ಸದ್ಗುರು ಸಾನ್ನಿಧ್ಯದಲ್ಲಿ ಸಿಗ್ತದೆ. ಆದ್ದರಿಂದ ಬಿಟ್ಟು ಈ ನಮ್ಗೊಬ್ರು ಕೇಳಿದ್ರು, ಇಷ್ಟ್ಯಾಕೆ ಗುಡಿ ಕಟ್ಸಿದ್ರೆ ಹೆಬ್ಬಳ್ಳಿಯಾಗ, 10-12 ಗುಡಿ ಅವ ನಾವು. ಅದಕ್ಕೆ ನಾವು ಅವ್ರಿಗೆ ಹೇಳಿದೆ ಉದಾಹರಣೆ, ನೋಡ್ರಿ, ಒಬ್ಬ ಒಂದು ಕೋಟಿ ಗಟ್ಟಲೆ ಖರ್ಚು ಮಾಡಿ ಒಂದು ಮನೆ ಕಟ್ಸಿದ, ವಾಸ್ತು ಶಾಂತಿ ಆಯ್ತು. ಆಮೇಲೆ ಆ ಮನೆಯಾಗಿರೋಷ್ಟು ಹಮ್ದೋ ಹಮಾರೆದು, ಅರ್ಥಾತ್ 4 ಮಂದಿ ಇರ್ತಾರೆ. ದೊಡ್ಡ ಮನಿ ಅಲ್ಲ ದೇವ್ನಂತಾವ್, ಕೆಲವು ಮನಿ ದೇವ್ನಂತಾವ್ ಇರ್ತಾರೆ. ಅತ್ಲ ಇತ್ಲ ಒಳಗೆ ಮ್ಯಾಲ ಕೆಳಗೆ ಹೋಗ್ಲಿಕ್ಕೆ ಭಯ ಆಗ್ತದೆ. ರಾತ್ರಿ ಪಾತ್ರಿ ದೇವ್ ಇರೋದಂದ್ರೆ ಮನಿನ ದೇವ್ನಂತಾವ್. ಈ ಅಕಸ್ಮಾತ್ ನಾವು ಹೊಂಟೀವಿ ದಾರ್ಯಾಗ, ದೋ ಮಳೆ ಬರ್ಲಿಕ್ಕೆ, ದೊಡ್ಡ ಬಾಗ್ಲ, ದೊಡ್ಡ ಮನಿ, ಬಾಗಿಲು ತೆಗೆದಿತ್ತು, ಬಡ ಹೋದ್ವಿ, ಒಳಗೆ ಕೂತ್ವಿ, ಕುರ್ಚಿ ಇತ್ತು, ಕುರ್ಚಿ ಮೇಲೆ ಕೂತ್ವಿ. ಯಜಮಾನ್ ಬರ್ತಾನೆ ಒಳಗಿಂದ, ಯಾರು ನೀವು? ಏನಿಲ್ರಿ, ಹಿಂಗ ಹೊಂಟಿದ್ದೀವ್ರಿ, ಮಳೆ ಬಂತು ರೀ, ಅದಕ್ಕೆ 1-2 ನಿಮಿಷ ಕೂತ್ ಹೋಗ್ತೀವಿ. ಯಾರು ಕೇಳಿ ಬಂತು? ಯಾರು ಇದ್ದಿದ್ರಿ, ಯಾರು ಕೇಳಿಲ್ಲ. ನಾವು ನಿಮ್ದು ಏನಿಲ್ಲ, ವಸ್ತು ಏನು ಹಿಡಂಗಿಲ್ರಿ, ನಡ್ರಿ ಹೊರಗೆ. ಮಳೆ ಬರ್ಲಿಕ್ಕೆ ಹೊರಗೆ. ನಾ ಏನ್ ಮಾಡ್ಯಾರ, ಛತ್ರಿ ತರಬೇಕಾಗಿತ್ತು, ಹೊರಗೆ ನಡ್ರಿ. ಇಲ್ಲಿ ತೋಡ್ರಿ, ಇನ್ನೊಂದು 5 ನಿಮಿಷ ನಾ ಪೊಲೀಸರಿಗೆ ಫೋನ್ ಮಾಡ್ತೀನಿ, 100 ಫೋನ್ ಮಾಡಿ. ಅಲ್ಲೇ ಮಕ್ಕಳದಾಗ ಇರೋದ ಗಣಪತಿ ಗುಡಿ ಅದ, ನಾವು ಯಾರ ಕಟ್ಸಿ ಗಣಪತಿ ಗುಡಿ ಅದ. ಆ ಗುಡಿಯಾಗ ಹೋಗಿ ಕೂತ್ರೆ ಯಾರು ಹೊರಗೆ ಹೋಗುದಂತಾರೆ. ಮನೆಯೊಳಗೆ ಗಂಡ ಹೆಂಡತಿ ಜಗಳ ಆಯ್ತು, ಗಂಡಗ ತಲೆ ಚಿಟ್ಟು ಹಿಡಿದು ಎಲ್ಲಿ ಹೋಗಿ ಕೂಡ್ಬೇಕ್ರಿ ಅವ. ಗುಡಿಯಾಗ ಹೋಗಿ ಕೂಡ್ಬೇಕಿಲ್ಲ. ಅದಕ್ಕೆ ನಾವು ಬಹಳಷ್ಟು ಗುಡಿ ಕಚ್ಬಿಟ್ಟಿವಿ. ಹೀಗಾಗಿ ಹೆಬ್ಬಳ್ಳಿ ಮಂದಿ ಎಲ್ಲಿ ಹೋಗಿ ಮತ್ತೆ ಇಲ್ಲಿ ಬಂದವರು ಸಹಿತ ಬಹಳಷ್ಟು ಮಂದಿ ಟೆನ್ಷನ್ ಮಾಡ್ಕೊಂಡು ಬಂದಿರ್ತಾರೆ. ಅಂಥವ್ರಿಗೂ ಸಹಿತ ಹೋಗಿ ಆರಾಮ್ ಕೂತ್ರಿ, ಯಾರು ಅವ್ರನ್ನ ಹೊರಗೆ ಹಾಕುವುದಿಲ್ಲ, ಇದ್ಯಾಕೆ ಕೂತೀರಿ ಅನ್ನೋದಿಲ್ಲ. ಗುಡಿಗಳ ಮಹತ್ವ ಬಹಳ. ನಾವು ಹೋಗಿ ನಮ್ಗೆ ಅದೇನು ನಮ್ಮ ಗುಡಿ ಒಳಗೆ ಗದ್ದಿರಂಗಿಲ್ಲ, ಇದು ಇರಂಗಿಲ್ಲ, ಶಾಂತವಾಗಿ ಕೂತ್ಕೊಂಡು ಜಪ ಮಾಡ್ಬೋದು, ನಾಮಸ್ಮರಣೆ ಮಾಡ್ಬೋದು. ಆದ್ರಿಂದ ಏನಂದ್ರೆ
ಸಣ್ಣಗೆ ನಮ್ಮ ಮನಸ್ಸು ಅರ್ಥ ಹೊರಡಬೇಕು. ಲೋಂಡಾದಲ್ಲಿ ಡಾಕ್ಟರ್ ಬಾಕರೆ ಅಂತಿದ್ರು, ಅವ್ರ ಮನ್ಯಾಗ 2 ತಿಂಗಳಿದ್ದೀನಿ. ಭಾಳ ದೊಡ್ಡ ಸಾಧಕರಿ ಅವರು. BAMS ಆಗಿದ್ರು, ಪ್ರಾಕ್ಟೀಸ್ ಮಾಡ್ತಿದ್ರು. ಅವ್ರ ದವಾಖಾನೆ ಹೆಂಗಿತ್ತು ಅಂದ್ರೆ 4 ಖೋಲಿದ್ದು. ಅದು ಮೊದಲೇ ಖೋಲಿಯೊಳಗೆ ಬಂದು ಪೇಷಂಟ್ ಕೂಡೋದು, 2ನೇ ಖೋಲ್ಯಾಗ ಕಂಪೌಂಡರ್ ಅವ್ರಿಗೆ ಔಷಧ ಕೊಡೋದು, 3ನೇ ಖೋಲ್ಯಾಗ ಅವ್ರು ಚೆಕ್ ಮಾಡೋದು, ಟೆಸ್ಟ್ ಮಾಡೋದು, ಅವ್ರು ನೋಡೋದು, 4ನೇ ಖೋಲ್ಯಾಗ ಇವರು ಅಭ್ಯಾಸ ಮಾಡ್ಕೋತ ಕೂಡೋ ಖೋಲೆ. ಇವ್ರ ಖೋಲಿ ತುಂಬ ಬರೀ ಫಿಲಾಸಫಿ, ಆಧ್ಯಾತ್ಮಿಕ ಪುಸ್ತಕಗಳು, ಮಹಾರಾಜರ ಅನುಗ್ರಹ. ಪೇಷಂಟ್ ಇಲ್ಲ ಅಂತ ಹೋಗಿ ಕೂತು ಓದ್ತಿದ್ರು, ಜಪ ಮಾಡ್ತಿದ್ರು. ರಾತ್ರಿ ಮಲ್ಕೊಳ್ಳಿಕ್ಕೆ ಅಲ್ಲೇ ಹೋಗ್ತಿದ್ರು. ಅವ್ರಿಗೆ ಮುಂದೆ ನಿಧಾನವಾಗಿ ಅವ್ರು ಏನು ಮಾಡಿ ಕಲ್ತರು ಅಂದ್ರೆ ಅವ್ರ ತಂದೆ ಕೇಳು, ಇವತ್ತು ಮನೆ ಖರ್ಚಿಗೆ ಎಷ್ಟು ದುಡ್ಡು ಬೇಕು, ಹಿಂಗೆಲ್ಲಾದ್ರು ಮಾಡ್ರಿ ಅನ್ನೋದನ್ನು ನಾನು ನಮ್ಮ ಕಣ್ಣು ಮುಂದೆ ಇರ್ಬೇಕ್ರಿ ಇಂಥವ್ಗ. ಇವತ್ತು ಮನೆ ಖರ್ಚಿಗೆ ಎಷ್ಟು ದುಡ್ಡು ಬೇಕು? ಅವ್ರಂದ್ರು 100 ರೂಪಾಯಿ. ಇವ್ರು 100 ರೂಪಾಯಿ ಬಂದ ಕೂಡ ಬಾಲ ಹಾಕೊಂಡು ಬಂದ್ರು. ನಮ್ಮ ತಂದೆ ಕಾಯಿ ಕೊಡೋದು. ಅಲ್ಲೊಂದು ಶಾಂಡಿಲ್ ಆಶ್ರಮ ಅಂತದ 2 ಕಿಲೋಮೀಟರ್, ಅಲ್ಲಿ ಹೋಗಿ ಜಪ ಮಾಡ್ಕೋತ ಕೂತಿರು. ಸಂಧಿಕ ಬಂದು ನಿಧಾನವಾಗಿ ನಮ್ಮ ಮನಸ್ಸನ್ನು ಅರ್ಥ ಹರಿಸ್ಲಿಕ್ಕೆ ಪ್ರಯತ್ನ. ಎಂಥ ಭಾಗ್ಯದಲ್ಲಿ ಕರ್ನಾಟಕ ನಿಜವಾಗಿ ಮಹಾರಾಜರು ಏನು ಸಂಕಲ್ಪ ಇತ್ತು ಏನು ಗೊತ್ತಿಲ್ಲ. ಅವ್ರು ತಮ್ಮ ದಿವ್ಯ ಚರಣ ಸ್ಪರ್ಶವಾಗಿರ್ತಕ್ಕಂಥ ಶಿಲಾಪಾದಕ ಇಲ್ಲಿ ಸ್ಥಾಪನೆ ಮಾಡಿದರು. ಪ್ರತಿ ವರ್ಷ ಲಕ್ಷಗಟ್ಟಲೆ ಜನರು ಇಲ್ಲಿ ಇದು ಸಾಮಾನ್ಯ ಕಾರ್ಯ. ನಮ್ಮ ಮನೆಯೊಳಗೆ ನಾವು ಗಂಡ ಇಟ್ಟು ಕೂತಿರ್ತಾರೆ, ಅಷ್ಟೊತ್ತಿಗೆ ಯಾರೇ ಒಂದಿಬ್ಬರು ಕೈಯಾಗ ಬ್ಯಾಗ್ ಹಿಡ್ಕೊಂಡು ಬಂದು ಕೂಡ ಗಂಡನ ಮಾಡಿ ಹಿಂಗೆ ನೇಟ್ಕೊಳ್ತಾರೆ. ಬಂದು ಈಗ ನಾವು ಮುಂಬೈದಾಗ ಒಬ್ಬರು ಅಗ್ರಿ ಪರಿಚಿತರ ಮನೆಗೆ ಹೋಗಿದ್ದೆ. ನನಗೆ ಬರೀ ಫೋನ್ ನಂಬರ್ ಬೇಕಾಗಿತ್ತು. ಅವ್ರ ಮನ್ಯಾಗಿನ ಹೆಣ್ಮಕ್ಳೆಲ್ಲ ಇನ್ನು ಬ್ಯಾಗ್ ಹಿಡ್ಕೊಂಡು ಬೇರೆ ಕಡೆ ಊರಿಗೆ ಹೊಂಟಿದ್ರು. ಅವ್ರಿಗೆ ಹೊರಗೆ ಬರೋದಕ್ಕೆ ನಾವು ಒಳಗೆ ಹೋಗೋದಕ್ಕಾದ್ರು. ಅವ್ರ ಶಬ್ದದಾಗ ಹೇಳ್ಬೇಕು, ಬರೀ ಇಚ್ಛೆ ಅಥವಾ ಪಾಠ ಹಾಕವಲ್ಲ ಅಯ್ಯಪ್ಪ ಇನ್ನು ಅನ್ನ ಕೇಳಬೇಕು ಕೇಳಿಸ್ ನನಗೆ. ಇಲ್ರಿ ನಮ್ದು ಊಟಕ್ಕೆ ಇದು ಆಗಿಲ್ಲ, ಊಟಕ್ಕೆ ಬಂದಿಲ್ಲ, ನಮ್ಗೆ ಫೋನ್ ನಂಬರ್ ಬೇಕಾಗಿದ್ರೆ ಫೋನ್ ನಂಬರ್ ಮತ್ತು ಅವ್ರ ಮನ್ಯಾಗಿದ್ದವ್ರ ಫೋನ್ ನಂಬರ್ ತಗೊಂಡು. ಇಷ್ಟು ಕಠಿಣ ಅದ. ಇಲ್ಲಿ ನಾವು ನೋಡ್ತೀವಿ ಸದ್ಗುರು ಸಾನ್ನಿಧ್ಯದ ನಮ್ಮ ಮಾಮಗಳಲ್ಲ, ನಮ್ಮ ಕಾಕಾಗಳಲ್ಲ, ನಮ್ಮ ಸಂಬಂಧಿಕರಲ್ಲ, ನಮ್ಮ ಸುಳ್ಕರಲ್ಲ. ಉದಾರ ಚರಿತ್ರನ ಅಂತೂ ವಸುಧೈವ ಕುಟುಂಬಕ್ಕೆ ಬಂದು ನೋಡ್ಬೇಕು. ಸದ್ಗುರುವ ಸಾನ್ನಿಧ್ಯದಲ್ಲಿ ಹೆಂಗೆ ನಡೀತದೋ, ಅನ್ನದಾನ ಹೆಂಗೆ ನಡೀತದೆ, ಉಪಾಸನೆ ಹೆಂಗೆ ನಡೀತದೆ, ಇನ್ನು ಬಹಳಷ್ಟು ವಿಷಯದ ಹಾಗೆ. ಅರ್ಥಾತ್ ಏನು ಅಂದ್ರೆ ನಾವು ನಮ್ಮ ಭವಿಷ್ಯಕ್ಕೆ ಅರ್ಥಾತ್ ವಿಚಾರ ಮಾಡಬೇಕು. ನಿಧಾನವಾಗಿ ನಾವು ನಮ್ಮನ್ನು ಪರಮಾರ್ಥದ ಕಡೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಬಹಳಷ್ಟು ನಾಮಸ್ಮರಣೆ ಮಾಡಬೇಕು, ಜಪ ಮಾಡಬೇಕು. ಮತ್ತು ಅದರಿಂದ ನಿಶ್ಚಿತವಾಗಿಯೂ ನಮ್ಮ ಜೀವನದಲ್ಲಿ ಸಮಾಧಾನ ಆಗ್ತದೆ. ಅದು ಹೊರತಾಗಿ ಪ್ರಪಂಚದ ಸಮಾಧಾನ ಇಲ್ಲ. ಆದ್ದರಿಂದ ಆ ಸದ್ಗುರು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಅಂತ ಹೇಳಿ ಇದರ ಒಳಗೆ ಆರತಿ ಪ್ರಾರಂಭ ಆಗ್ತದೆ. ಅದಕ್ಕೂ ಮೊದಲು ಇಲ್ಲಿ ಆರತಿ ಆಗ್ತದೆ. ಇಲ್ಲಿ ಆರತಿ ಆದ ಕೂಡಲೇ ಅಲ್ಲಿ ಆರತಿ ಆಗ್ತದೆ. ನಾವೆಲ್ಲರೂ ಇಲ್ಲೇ ಶಾಂತವಾಗಿ ಕೂಡೋಣ. ಆ ದಿವ್ಯ ಸತ್ಪುರುಷರ ಆರತಿಯನ್ನು ನೋಡಿ ಆಮೇಲೆ ಇಲ್ಲಿ ಉಪಹಾರವೂ ಶುರುವಾಗ್ತದೆ. ಒಳಗೆ ಆರತಿ ನಿಲ್ಲೋರು ಆರತಿ ನಿಲ್ಲಬೇಕು, ಉಪಹಾರ ಹೋಗಬೇಕು. ಮತ್ತು ನಾಳೆ ನಡೀತಕ್ಕಂಥ ಈ ಉಪಾಸನಾ ಪ್ರಾರಂಭದ ದಿನದಂದು ನಾವೆಲ್ಲರೂ ಭಾಗವಹಿಸಿ ಅವರ ಅನುಗ್ರಹ ಪಾತ್ರವನ್ನು ಅಂತ ಹೇಳಿ ಸದ್ಗುರುನಾಥ ಮಹಾರಾಜ್ ಕಿ ಜಯ 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 ರಘುವೀರ